ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪೊಲಿಟಿಕಲ್ ಸೈನ್ಸ್ 103 ಪೊಲಿಟಿಕಲ್ ಥಿಯರಿ ಬ್ಲಾಕ್ 5 ಯೂನಿಟ್ 13 ಲಾ ಅಂಡ್ ಸಿವಿಲ್ ಡಿಸೊಬೀಡಿಯನ್ಸ್ ಸಂಚಿಕೆಯನ್ನು ಕಲಿಯುತ್ತಿದ್ದೇವೆ. ಇದರ ವಿಷಯಗಳು ಹೀಗಿವೆ: ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ the meaning of law, the traditionalists, the realists, the Marxist school, the feminists, the concept of law, obligation and consent, state and resistance, understanding civil disobedience, features of disobedience, when is resistance justified, and summary. ಕನ್ನಡಕ್ಕೆ ಅನುವಾದಿಸಿದಾಗ ರಾಜಕೀಯ ಸಿದ್ಧಾಂತ ಬ್ಲಾಕ್ 5 ಘಟಕ 13 ಕಾನೂನು ಮತ್ತು ನಾಗರಿಕ ಅಸಹಕಾರ ಪ್ರತಿರೋಧವನ್ನು ಯಾವಾಗ ಸಮರ್ಥಿಸಲಾಗುತ್ತದೆ. ಇವುಗಳ ರಚನೆ ಹೀಗಿದೆ: ಉದ್ದೇಶಗಳು, ಪರಿಚಯ, ಕಾನೂನಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು, ಸಂಪ್ರದಾಯವಾದಿಗಳು, ವಾಸ್ತವವಾದಿಗಳು, ಮಾರ್ಕ್ಸ್ವಾದಿ ಶಾಲೆ, ಸ್ತ್ರೀವಾದಿಗಳು, ಕಾನೂನು, ಬಾಧ್ಯತೆ ಮತ್ತು ಒಪ್ಪಿಗೆಯ ಪರಿಕಲ್ಪನೆ, ರಾಜ್ಯ ಮತ್ತು ಪ್ರತಿರೋಧ, ನಾಗರಿಕ ಅಸಹಕಾರವನ್ನು ಅರ್ಥ ಮಾಡಿಕೊಳ್ಳುವುದು, ನಾಗರಿಕ ಅಸಹಕಾರದ ವೈಶಿಷ್ಟ್ಯಗಳು, ಪ್ರತಿರೋಧವನ್ನು ಯಾವಾಗ ಸಮರ್ಥಿಸಲಾಗುತ್ತದೆ ಹಾಗೂ ಸಾರಾಂಶ. 13ನೇ ಘಟಕದ ಉದ್ದೇಶಗಳು ಈ ರೀತಿ ಇರುತ್ತವೆ. ಈ ಕೆಳಗಿನಂತೆ ನಾವು ಕಲಿಯಲಿದ್ದೇವೆ: ಕಾನೂನಿನ ಅರ್ಥ, ಬಾಧ್ಯತೆ ಮತ್ತು ಒಪ್ಪಿಗೆಯಂತಹ ವಿವಿಧ ಪರಿಕಲ್ಪನೆಗಳು, ಕಾನೂನು, ರಾಜ್ಯ ಮತ್ತು ನಾಗರಿಕ ಅಸಹಕಾರದ ನಡುವಿನ ಸಂಬಂಧ, ಇಂಟ್ರೊಡಕ್ಷನ್, ಪರಿಚಯ, ಕಾನೂನು, ಕರ್ತವ್ಯ ಮತ್ತು ಬಾಧ್ಯತೆಯ ಕ್ಷೇತ್ರವಾಗಿದೆ. ಇದು ರಾಜ್ಯದ ನಾಗರಿಕರಿಂದ ಕ್ರಮಗಳನ್ನು ಮತ್ತು ನಿಷ್ಕ್ರಿಯತೆಯನ್ನು ಬಯಸುತ್ತವೆ. ತೆರಿಗೆಗಳನ್ನು ಪಾವತಿಸಲು, ಯುದ್ಧಗಳಲ್ಲಿ ಭಾಗವಹಿಸಲು, ಪರಿಸರವನ್ನು ರಕ್ಷಿಸಲು, ಆಕ್ರಮಣಗಳಿಂದ ದೂರವಿಡಲು, ಸಂಚಾರ ನಿಯಮಗಳನ್ನು ಅನುಸರಿಸಲು ಮತ್ತು ಮುಂತಾದವುಗಳನ್ನು ಕೇಳುವ ಅಧಿಕಾರಿಗಳ ಆದೇಶಗಳನ್ನು ಅನುಸರಿಸಲು ವ್ಯಕ್ತಿಗಳ ಅಗತ್ಯವಿದೆ. ಹೀಗಾಗಿ ಕಾನೂನು ವ್ಯಕ್ತಿಗಳ ಮೇಲೆ ಕೆಲವು ಕಟ್ಟುಪಾಡುಗಳು ಮತ್ತು ಕಟ್ಟುಪಾಡುಗಳನ್ನು ಇರಿಸುತ್ತದೆ. ಆದಾಗ್ಯೂ ಒಬ್ಬ ವ್ಯಕ್ತಿಯು ಸಂದಿಗ್ಧತೆಯನ್ನು ಎದುರಿಸಬಹುದು ಎಂದು ಖಚಿತವಾಗಿಲ್ಲ. ಕಾನೂನಿನ ಕಡ್ಡಾಯ ಗುಣಲಕ್ಷಣವು ಸೈನಿಕನಾಗಿ ತನ್ನ ಕರ್ತವ್ಯದೊಂದಿಗೆ ತನ್ನ ಮಗುವಿನ ಕಡೆಗೆ ತಂದೆಯ ಬಾಧ್ಯತೆಯಂತಹ ಇತರ ಪ್ರಮುಖ ಕಟ್ಟುಪಾಡುಗಳೊಂದಿಗೆ ಸಂಘರ್ಷಕ್ಕೆ ಬರಬಹುದು. ಕಾನೂನು ಸಹ ನಾಗರಿಕನ ನೈತಿಕ ತತ್ವಗಳು ಮತ್ತು ಧಾರ್ಮಿಕ ನಂಬಿಕೆಯೊಂದಿಗೆ ಘರ್ಷಣೆಯಾಗಬಹುದು. ಭಾರತದಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅಧಿಕಾರಿಗಳು ರೂಪಿಸಿದ ಕಾನೂನುಗಳಂತೆ ಕಾನೂನಿನ ನ್ಯಾಯಸಮ್ಮತವನ್ನು ಪ್ರಶ್ನಿಸಲು ಅಥವಾ ಅದನ್ನು ದಮನಕಾರಿ ಎಂದು ಪರಿಗಣಿಸಲು ನಾಗರಿಕರು ಒತ್ತಾಯಿಸಲ್ಪಡುವ ಪರಿಸ್ಥಿತಿ ಇರಬಹುದು. ಪ್ರಶ್ನೆಯೆಂದರೆ, ಅಂತಹ ಸಂಘರ್ಷದ ಸಂದರ್ಭದಲ್ಲಿ ಒಬ್ಬರು ಏನು ಮಾಡಬೇಕು ಅಥವಾ ಒಬ್ಬನು ಕಾನೂನನ್ನು ಪಾಲಿಸಬೇಕು ಮತ್ತು ಅವನ ಮತ್ತು ಅವಳ ಸ್ವಾತಂತ್ರ್ಯವನ್ನು ಏಕೆ ಬಿಟ್ಟುಕೊಡಬೇಕು? ಹೀಗೆಲ್ಲ ಪ್ರಶ್ನೆಗಳು ಬರುತ್ತವೆ. ಒಬ್ಬ ವ್ಯಕ್ತಿಯು ಒಮ್ಮೆ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸಿದರೆ ರಾಜ್ಯದಿಂದ ಪ್ರತಿಯಾಗಿ ಏನನ್ನು ಪಡೆಯುತ್ತಾನೆ? ಆದೇಶಗಳನ್ನು ಆದೇಶಗಳನ್ನು ಅನುಸರಿಸುವುದು ಸಮಾಜದಲ್ಲಿ ನೈತಿಕ ವ್ಯಕ್ತಿಯ ಏಕೈಕ ಕರ್ತವ್ಯವೇ? ಆದೇಶಗಳನ್ನು ಪಾಲಿಸದಿರುವುದಕ್ಕೆ ಏನಾದರೂ ಸಮರ್ಥನೆ ಇದೆಯೇ
ಎಂಬುದೆಲ್ಲವನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ. ರಾಜ್ಯದಲ್ಲಿ ಒಬ್ಬರ ಅಭಿಪ್ರಾಯವನ್ನು ನೋಂದಾಯಿಸಲು ಕಾನೂನುಬದ್ಧ ವಿಧಾನಗಳು ಯಾವುವು ಎಂಬುದನ್ನು ನಾವು ತಿಳಿಯಬೇಕಾಗುತ್ತದೆ. ರಾಜಕೀಯ ಚಿಂತನೆಯ ಇತಿಹಾಸವು ಸಾಕ್ರಟೀಸನ ಕಾಲದಿಂದ ಇಂದಿನವರೆಗೆ ಮೇಲೆ ಎತ್ತಲಾದ ಪ್ರಶ್ನೆಗಳಿಗೆ ತೃಪ್ತಿದಾಯಕ ಉತ್ತರವನ್ನು ನೀಡುವ ಪ್ರಯತ್ನಗಳಿಂದ ತುಂಬಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರಯತ್ನಗಳು ಹೆಚ್ಚು ಜಟಿಲವಾಗಿವೆ ಮತ್ತು ಬಾಧ್ಯತೆಯೊಂದಿಗೆ ಕಾನೂನಿನ ತೊಂದರೆದಾಯಕ ಸ್ವಭಾವವು ಅಧ್ಯಯನವನ್ನು ಕಡ್ಡಾಯಗೊಳಿಸಿದೆ. ಈ ಘಟಕವು ಕಾನೂನು ಮತ್ತು ವಿಧೇಯತೆಯ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಲು ಪ್ರಯತ್ನಿಸುತ್ತದೆ ಮತ್ತು ಕಾನೂನಿನ ನ್ಯಾಯಸಮ್ಮತತೆಯನ್ನು ಪ್ರಶ್ನಿಸಬಹುದಾದ ಪ್ರದೇಶಗಳನ್ನು ಸಹ ಹುಡುಕುತ್ತದೆ. ಇದು ಭಿನ್ನಾಭಿಪ್ರಾಯದ ವಿಧಾನಗಳು ಮತ್ತು ಪ್ರಯತ್ನದ ಅಸಹಕಾರದ ಕಾನೂನುಬದ್ಧತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಲಾ. ಕಾನೂನಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವುದು. ಕಾನೂನು ಪದವನ್ನು ವಿವಿಧ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಇದು ಅದರ ವ್ಯಾಖ್ಯಾನದ ಕಾರ್ಯವನ್ನು ಕಷ್ಟಕರವಾಗಿಸುತ್ತದೆ. ವಿದ್ವಾಂಸರು ಅದು ಏನು ಮತ್ತು ಅಥವಾ ಅದು ಏನಾಗಿರಬೇಕು ಎಂಬ ಕ್ಷೇತ್ರದಲ್ಲಿ ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಸಾಮಾನ್ಯವಾಗಿ ಕಾನೂನು ಎಂಬುದು ಒಂದು ಕಡೆ ರಾಜ್ಯ ಮತ್ತು ಅದರ ನಾಗರಿಕರ ನಡುವಿನ ಸಂಬಂಧವನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಇನ್ನೊಂದು ಕಡೆಯಿಂದ ನಾಗರಿಕರ ನಡುವಿನ ಸಂಬಂಧವನ್ನು ನಿಯಂತ್ರಿಸುವ ಉದ್ದೇಶದಿಂದ ಸರ್ಕಾರವು ವಿಧಿಸಿದ ಮತ್ತು ನ್ಯಾಯಾಲಯಗಳಿಂದ ಜಾರಿಗೊಳಿಸಲಾದ ನಿಯಮಗಳ ಒಂದು ಗುಂಪಾಗಿದೆ. ಈ ಹೇಳಿಕೆಯು ಕಾನೂನು ಒಂದು ಸಾಮಾಜಿಕ ರಾಜಕೀಯ ವಿದ್ಯಮಾನವಾಗಿದ್ದು ತಾತ್ವಿಕ ತಳಹದಿಯ ಆಧಾರದ ಮೇಲೆ ಕೆಲವು ಸಾರ್ವತ್ರಿಕ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಊಹಿಸುತ್ತದೆ. ಪ್ಲೇಟೋ ಕಾನೂನಿನ ವ್ಯಾಪಕವಾದ ದೃಷ್ಟಿಕೋನವನ್ನು ತೆಗೆದುಕೊಂಡರು ಮತ್ತು ಅದನ್ನು ವ್ಯಕ್ತಿ ಅಥವಾ ಸಮುದಾಯದಲ್ಲಿ ತಾರ್ಕಿಕತೆಯ ಸಾಕಾರ ಎಂದು ವ್ಯಾಖ್ಯಾನಿಸಿದರು. ಅವರು ಕಾನೂನನ್ನು ಪ್ರಕೃತಿ ಮತ್ತು ಒಳ್ಳೆಯತನದೊಂದಿಗೆ ಗುರುತಿಸಿದರು ಮತ್ತು ಕಾನೂನಿನ ಅಂತ್ಯವು ಸಂಪೂರ್ಣವಾಗಿ ಒಳ್ಳೆಯ ಪುರುಷರನ್ನು ಉತ್ಪಾದಿಸುವುದಾಗಿ ಸಲಹೆ ನೀಡಿದರು. ಕಾನೂನಿನ ಅವರ ದೃಷ್ಟಿಕೋನಗಳು ನೈತಿಕತೆಯೊಂದಿಗೆ ಹೆಣೆದುಕೊಂಡಿವೆ ಮತ್ತು ಕೆಟ್ಟ ಕಾನೂನಲ್ಲ ಎಂದು ಪ್ರತಿಪಾದಿಸಲು ಕಾರಣವಾಯಿತು. ಕಾನೂನಿನ ವ್ಯಾಖ್ಯಾನಗಳನ್ನು ಸಂಪ್ರದಾಯವಾದಿಗಳು, ವಾಸ್ತವವಾದಿಗಳು, ಮಾರ್ಕ್ಸ್ವಾದಿ ದೃಷ್ಟಿಕೋನ ಮತ್ತು ಸ್ತ್ರೀವಾದಿ ದೃಷ್ಟಿಕೋನದಂತಹ ವಿವಿಧ ಚಿಂತನೆಯ ಶಾಲೆಗಳ ಅಡಿಯಲ್ಲಿ ವರ್ಗೀಕರಿಸಬಹುದು. 13.2.1 ದಿ ಟ್ರೆಡಿಷನಲಿಸ್ಟ್ಸ್. ಸಂಪ್ರದಾಯವಾದಿಗಳು. ಶಾಸ್ತ್ರೀಯ ಅಥವಾ ಸಂಪ್ರದಾಯವಾದಿ ಶಾಲೆಯು ಔಪಚಾರಿಕತೆಯಲ್ಲಿ ತನ್ನ ಸಂಪೂರ್ಣ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುವ ಕಾನೂನು ಚಿಂತನೆಯ ಅತ್ಯಂತ ಹಳೆಯ ಶಾಲೆಯಾಗಿದೆ. ಇದು ವಾಸ್ತವದಲ್ಲಿ ಕಾನೂನು ಮತ್ತು ಅದರ ಆದರ್ಶ ಸ್ವಭಾವದ ನಡುವೆ ವ್ಯತ್ಯಾಸವನ್ನು ಹೊಂದಿಲ್ಲ. ಸಂಪ್ರದಾಯವಾದಿಗಳಿಗೆ ಕಾನೂನಿನ ಮೂಲವು ದೇವರ ಚಿತ್ತ, ಸ್ವಭಾವ ಅಥವಾ ನೈತಿಕ ತತ್ವಶಾಸ್ತ್ರವಾಗಿದೆ ಮತ್ತು ಇದು ರಾಜಕೀಯ, ಸಮಾಜ ಅಥವಾ ಮನುಷ್ಯರಿಗೆ ಬಾಹ್ಯವಾಗಿದೆ. ಕಾನೂನು ಮಾನವ ನಿರ್ಧಾರಗಳು ಮತ್ತು ಸಂಸ್ಥೆಗಳ ಉತ್ಪನ್ನವಲ್ಲ, ಬದಲಿಗೆ ಆನುವಂಶಿಕವಾಗಿ ಮತ್ತು ವ್ಯಕ್ತಿಯ ಜೀವನದಲ್ಲಿ ಅದರ ಅನ್ವಯವನ್ನು ನಿರ್ಧರಿಸಲು ವ್ಯಾಖ್ಯಾನಿಸಬಹುದು. ಸರ್ ತನ್ನ ಮಾತಿನಲ್ಲಿ ವಿವರಿಸುತ್ತಾರೆ.
ಅವರು ರಾಜ್ಯ ಪ್ರಭುತ್ವದ ಮೇಲೆ ಸಾಮಾನ್ಯ ಕಾನೂನು ಶ್ರೇಷ್ಠತೆಯನ್ನು ಒತ್ತಿ ಹೇಳುತ್ತಾರೆ. ಅದು ಅಂತಿಮವಾಗಿ ಇಂಗ್ಲಿಷ್ ಸಂವಿಧಾನದ ಭಾಗವಾಯಿತು. 13(2)(2) ದಿ ರಿಯಾಲಿಸ್ಟ್ಸ್ ಅಂದರೆ ವಾಸ್ತವವಾದಿಗಳು. ಕಾನೂನು ವಾಸ್ತವಿಕತೆಯು ಸಕಾರಾತ್ಮಕ ವಾಸ್ತವಿಕ ಕಾನೂನು ಸಿದ್ಧಾಂತಗಳು ಮತ್ತು ರೂಢಿಗತ ವಾಸ್ತವಿಕ ಕಾನೂನು ಸಿದ್ಧಾಂತಗಳನ್ನು ಒಳಗೊಂಡಿರುವ ವಿಶಾಲ ವರ್ಗವಾಗಿದೆ. ಧನಾತ್ಮಕ ವಾಸ್ತವವಾದಿಗಳು ಕಾನೂನನ್ನು ತಮ್ಮ ಉದ್ದೇಶಗಳನ್ನು ಪೂರೈಸಲು ಅಥವಾ ತಮ್ಮ ಅಧಿಕಾರವನ್ನು ಗಟ್ಟಿಗೊಳಿಸುವ ಶಕ್ತಿಯನ್ನು ಹೊಂದಿರುವ ಮಾನವರಿಂದ ಮಾಡಲ್ಪಟ್ಟಿದೆ ಎಂದು ವೀಕ್ಷಿಸುತ್ತಾರೆ. ಮತ್ತೊಂದೆಡೆ ರೂಢಿಗತ ವಾಸ್ತವಿಕವಾದಿಗಳು ತಮ್ಮ ದೃಷ್ಟಿಕೋನದಲ್ಲಿ ಕಾಂಟಿಯನ್ ಆಗಿದ್ದಾರೆ, ಏಕೆಂದರೆ ಅವರು ಸಾಮಾಜಿಕ ಉದ್ದೇಶಗಳನ್ನು ಪಡೆಯುವ ಸಾಧನವಾಗಿ ಕಾನೂನಿನ ರಚನೆಯನ್ನು ವೀಕ್ಷಿಸುತ್ತಾರೆ. 13(2)(3) ದ ಮಾರ್ಕ್ಸಿಸ್ಟ್ ಸ್ಕೂಲ್ ಅಂದರೆ ಮಾರ್ಕ್ಸ್ವಾದಿ ಶಾಲೆ. ವಿಲಿಯಂ ಚಾಂಬ್ಲಿನ್, ಮಿಲ್ಟನ್, ಮ್ಯಾನ್ಕೋಫ್, ಫ್ರಾಂಕ್ ಪಿಯರ್ಸ್, ಮ್ಯಾನ್ಹೈಮ್ ಮತ್ತು ಲ್ಯಾರಿನ್ ಸ್ಟ್ರೈಡರ್ ರಂತಹ ಸಮಾಜಶಾಸ್ತ್ರಜ್ಞರ ಕೃತಿಗಳು ಕಾನೂನಿನ ಪರಿಕಲ್ಪನೆಯನ್ನು ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಲು ಗಮನಾರ್ಹವಾಗಿದೆ. ಮಾರ್ಕ್ಸ್ವಾದಿ ವಿದ್ವಾಂಸರು ಅಧಿಕಾರವನ್ನು ಹೆಚ್ಚಾಗಿ ಉತ್ಪಾದನಾ ಸಾಧನಗಳನ್ನು ಹೊಂದಿರುವವರು ಮತ್ತು ನಿಯಂತ್ರಿಸುತ್ತಾರೆ ಎಂದು ನೋಡುತ್ತಾರೆ. ಸೂಪರ್ ಸ್ಟ್ರಕ್ಚರ್ ಹೊಂದಿದೆ ಅಥವಾ ಇಲ್ಲ ನಡುವಿನ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಸೂಪರ್ ಸ್ಟ್ರಕ್ಚರ್ನ ಭಾಗವಾಗಿ ರಾಜ್ಯ, ಕಾನೂನು ಮತ್ತು ಸಾಮಾಜಿಕ ನಿಯಂತ್ರಣದ ಇತರ ಏಜೆನ್ಸಿಗಳು ಆಡಳಿತ ವರ್ಗದ ಹಿತಾಸಕ್ತಿಗಳನ್ನು ಪೂರೈಸುತ್ತವೆ. ಸಾಂಪ್ರದಾಯಿಕವಾದಿಗಳು ಅಥವಾ ರೂಢಿಗತ ವಾಸ್ತವವಾದಿಗಳು ಸೂಚಿಸಿದಂತೆ ಕಾನೂನುಗಳು ಮೌಲ್ಯ ಒಮ್ಮತದ ಅಭಿವ್ಯಕ್ತಿಯಲ್ಲ, ಆದರೆ ಆಡಳಿತ ವರ್ಗದ ಸಿದ್ಧಾಂತದ ಪ್ರತಿಬಿಂಬ ಎಂದು ಮಾರ್ಕ್ಸ್ ವಾದಿಗಳು ವಾದಿಸುತ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಸಮಾಜದ ಸದಸ್ಯರಿಂದ ಕಾನೂನುಗಳಿಗೆ ಸಾಮಾನ್ಯ ಬದ್ಧತೆಯು ಸುಳ್ಳು ಪ್ರಜ್ಞೆಯ ಒಂದು ಅಂಶವಾಗಿದೆ ಎಂದು ಅವರು ವಾದಿಸುತ್ತಾರೆ, ಏಕೆಂದರೆ ಆಚರಣೆಯಲ್ಲಿ ಕಾನೂನುಗಳು ಆಳುವ ಅಲ್ಪಸಂಖ್ಯಾತರಿಗೆ ಮಾತ್ರ ಪ್ರಯೋಜನವನ್ನು ನೀಡುತ್ತವೆ. ಬಂಡವಾಳಶಾಹಿ ರಾಜ್ಯದಲ್ಲಿ ಆಸ್ತಿಯನ್ನು ರಕ್ಷಿಸಲು ಕಾನೂನುಗಳನ್ನು ಬಳಸಲಾಗಿದೆ ಎಂದು ಮಾರ್ಕ್ಸ್ ವಾದಿಗಳು ವಾದಿಸುತ್ತಾರೆ. ಮ್ಯಾನ್ಹೈಮ್ ವಿವರಿಸಿದಂತೆ ಇಂಗ್ಲೆಂಡ್ ಮತ್ತು ಇತರ ಹಲವು ದೇಶಗಳಲ್ಲಿನ ಕ್ರಿಮಿನಲ್ ಶಾಸನದ ಇತಿಹಾಸವು ಆಸ್ತಿಯ ರಕ್ಷಣೆಗೆ ಕಾನೂನಿನಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಎಂದು ತೋರಿಸುತ್ತದೆ. ಇದೇ ಮಾದರಿಯಲ್ಲಿ ಬಂಡವಾಳಶಾಹಿ ರಾಜ್ಯವು ಸಾಮಾನ್ಯವಾಗಿ ದೊಡ್ಡ ಬಂಡವಾಳಶಾಹಿ ಕಾಳಜಿಗಳನ್ನು ನಿಯಂತ್ರಿಸುವ ಕಾನೂನುಗಳನ್ನು ಅಂಗೀಕರಿಸಲು ಇಷ್ಟವಿರುವುದಿಲ್ಲ ಮತ್ತು ಅದು ಅವರ ಲಾಭದಾಯಕತೆಗೆ ಬೆದರಿಕೆಯನ್ನುಂಟು ಮಾಡುತ್ತದೆ ಮತ್ತು ಸ್ಪಷ್ಟಪಡಿಸುತ್ತದೆ ಎಂದು ಸ್ಟೈಡರ್ ಗಮನಿಸುತ್ತಾರೆ. ರಾಜ್ಯವು ಮಾಲಿನ್ಯ, ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಯ ವಿರುದ್ಧ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಲು ಅಥವಾ ಜಾರಿಗೊಳಿಸದಿರಲು ಹಿಂಜರಿಯುತ್ತದೆ ಅಥವಾ ಏಕಸ್ವಾಮ್ಯ ಅಂತಹ ಕ್ರಮಗಳು ಹೆಚ್ಚು ಬೇಡಿಕೆಯಿರುವ ಹೂಡಿಕೆಯನ್ನು ಹೆದರಿಸುತ್ತವೆ.
ಮತ್ತು ಅಷ್ಟೇ ಭಯಂಕರವಾದ ಆತ್ಮವಿಶ್ವಾಸದ ನಷ್ಟವನ್ನು ಉಂಟು ಮಾಡುತ್ತದೆ. ನಿಯೋ ಮಾರ್ಕ್ಸ್ ವಾದಿಗಳು ಬಂಡವಾಳಶಾಹಿ ಸಮಾಜಗಳನ್ನು ಮತ್ತು ಅಂತಹ ಸಮಾಜಗಳಲ್ಲಿ ಅಧಿಕಾರ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆಯ ಅಸ್ತಿತ್ವವನ್ನು ಟೀಕಿಸುತ್ತಾರೆ. ಇಯಾನ್ ಟೇಲರ್, ಪಾಲ್ ವಾಲ್ಟನ್ ಮತ್ತು ಜಾಕ್ ಯಂಗ್ ಅಪರಾಧವನ್ನು ಅರ್ಥ ಮಾಡಿಕೊಳ್ಳುವ ಕೀಲಿಯು ಸಮಾಜದ ವಸ್ತು ಆಧಾರದಲ್ಲಿದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಹೀಗಾಗಿ ಮಾರ್ಕ್ಸ್ವಾದಿ ಮತ್ತು ನಿಯೋ ಮಾರ್ಕ್ಸ್ವಾದಿಗಳು ಅಸ್ತಿತ್ವದಲ್ಲಿರುವ ಬಂಡವಾಳಶಾಹಿ ರಚನೆಯನ್ನು ಟೀಕಿಸುತ್ತಾರೆ ಮತ್ತು ಕಾನೂನಿನ ಉದ್ದೇಶ, ಸೂತ್ರೀಕರಣ ಮತ್ತು ಅನುಷ್ಠಾನವು ಸಮಾಜದ ಪ್ರಬಲ ಹೊಂದಿರುವ ಅಥವಾ ಬೂರ್ಜ್ವಾಸಿಗಳ ಹಿತಾಸಕ್ತಿಗಳಿಗಾಗಿ ಮಾತ್ರ ಅಸ್ತಿತ್ವದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. 13.2.4 ದ ಫೆಮಿನಿಸ್ಟ್ ಅಂದರೆ ಸ್ತ್ರೀವಾದಿಗಳು. ಸ್ತ್ರೀವಾದಿ ತತ್ವಶಾಸ್ತ್ರವು ಸಮಾಜದಲ್ಲಿ ಪಿತೃಪ್ರಭುತ್ವವನ್ನು ಪುನರುಚ್ಚರಿಸಲು ಕಾನೂನನ್ನು ಬಹಳ ಮುಖ್ಯವಾದ ಮೂಲವೆಂದು ಗುರುತಿಸುತ್ತದೆ. ಸ್ತ್ರೀವಾದಿ ವಿಮರ್ಶಕರು ಸಾಂಪ್ರದಾಯಿಕವಾಗಿ ಅರ್ಥ ಮಾಡಿಕೊಂಡಂತೆ ಕಾನೂನಿನ ಪ್ರಾಥಮಿಕ ಉದ್ದೇಶವೆಂದರೆ ಸಮಾಜದಲ್ಲಿ ಸ್ಥಿರತೆ ಮತ್ತು ಸುವ್ಯವಸ್ಥೆಯನ್ನು ಉತ್ತೇಜಿಸುವುದು ಎಂದು ವಾದಿಸುತ್ತಾರೆ. ಸಮಾಜದಲ್ಲಿ ಪುರುಷರು ಯಾವಾಗಲೂ ಪ್ರಮುಖ ಮತ್ತು ಶಕ್ತಿಯುತ ಸ್ಥಾನದಲ್ಲಿರುವುದರಿಂದ ಅವರು ಪ್ರಧಾನ ಪುರುಷ ಪಕ್ಷಪಾತದ ಮಾನದಂಡಗಳಿಗೆ ಬದ್ಧತೆಯನ್ನು ಬಲಪಡಿಸಲು ಕಾನೂನನ್ನು ಸಾಧನವಾಗಿ ಬಳಸಿದರು. ಅವುಗಳನ್ನು ಸಮಾಜದ ಅಧಿಕೃತ ಮೌಲ್ಯಗಳಾಗಿ ಮಾತ್ರವಲ್ಲದೆ ನೈಸರ್ಗಿಕ, ಸಾರ್ವತ್ರಿಕ ಮತ್ತು ಅನಿವಾರ್ಯವಾಗಿ ಸೆನೆಕಾ 1848ರಲ್ಲಿ ನ್ಯೂಯಾರ್ಕ್ನ ಸೆನೆಕಾ ಫಾಲ್ಸ್ನಲ್ಲಿ ನಡೆದ ಅಮೆರಿಕನ್ ಸ್ತ್ರೀವಾದಿಗಳ ಮೊದಲ ರಾಷ್ಟ್ರೀಯ ಕೂಟದಲ್ಲಿ ಚರ್ಚಿಸಲಾದ ಪ್ರಮುಖ ವಿಷಯವೆಂದರೆ ಕಾನೂನುಗಳ ಪಿತೃಪ್ರಭುತ್ವದ ಸ್ವರೂಪ ಮತ್ತು ರಾಜ್ಯದಲ್ಲಿ ಮಹಿಳೆಯರನ್ನು ನಿಗ್ರಹಿಸಲು ಬಳಸುವ ವಿಧಾನ, ಭಾವನೆಗಳು ಮತ್ತು ನಿರ್ಣಯಗಳ ಘೋಷಣೆಯು ನಿರಾಕರಣೆಯನ್ನು ಸೂಚಿಸಿದೆ. ಮತ ವಿಚ್ಛೇದನ ಕಾನೂನು ಸಂಪೂರ್ಣವಾಗಿ ಸ್ತ್ರೀಯರ ಸಂತೋಷವನ್ನು ಲೆಕ್ಕಿಸದೆ ಮತ್ತು ಮದುವೆಯ ಕಾನೂನು ಹೆಣ್ಣಿನ ಕಡೆಗೆ ಪುರುಷನ ಕಡೆಯಿಂದ ಉಂಟಾಗುವ ಗಾಯಗಳು ಮತ್ತು ಆಕ್ರಮಣಗಳಲ್ಲಿ ಹೆಂಡತಿಯನ್ನು ನಾಗರಿಕವಾಗಿ ಸತ್ತಂತೆ ಮಾಡಿತು. ನೇರವಾದ ವಸ್ತುವಿನಲ್ಲಿ ಅವಳ ಮೇಲೆ ಸಂಪೂರ್ಣ ದಬ್ಬಾಳಿಕೆಯನ್ನು ಸ್ಥಾಪಿಸುವುದು. ಇದೆಲ್ಲವನ್ನು ನೋಡಿದ್ದರಿಂದ ಕಾನೂನಿನ ಟೀಕೆಯು ಆರಂಭಿಕ ಸ್ತ್ರೀವಾದಿ ಚಳುವಳಿಯ ಪ್ರಮುಖ ಭಾಗವಾಯಿತು. ಇದು ಕಾನೂನು ಲಿಂಗಭೇದ ಭಾವದ ಅತ್ಯಂತ ಸ್ಪಷ್ಟವಾದ ಉದಾಹರಣೆಗಳನ್ನು ನಿರ್ಮೂಲನೆ ಮಾಡುವಲ್ಲಿ ಯಶಸ್ವಿಯಾಯಿತು. 1960ರ ಮತ್ತು 1970ರ ದಶಕಗಳಲ್ಲಿ ಅನೇಕ ವಿದ್ವಾಂಸರು ಎಲ್ಲವನ್ನೂ ಪ್ರಶ್ನಿಸುವುದು ಎಂಬ ಸ್ತ್ರೀವಾದಿ ಗುರಿಯೊಂದಿಗೆ ಸಂಶೋಧನೆಯ ಕೇಂದ್ರ ವಿಷಯವಾಗಿ ಲಿಂಗವನ್ನು ಕೇಂದ್ರೀಕರಿಸಿದರು. ಸ್ತ್ರೀವಾದಿ ನ್ಯಾಯಶಾಸ್ತ್ರ ಎಂಬ ಪರಿಕಲ್ಪನೆಯು ವೇಗವನ್ನು ಪಡೆಯಲಾರಂಭಿಸಿತು. 1978ರಲ್ಲಿ ಪ್ರಕಟವಾದ ಸ್ತ್ರೀವಾದಿ ನ್ಯಾಯಶಾಸ್ತ್ರದ ಕಡೆಗೆ ಎಂಬ ತನ್ನ ಲೇಖನದಲ್ಲಿ ಈ ಪದಗುಚ್ಛವನ್ನು ಆನ್ ಸ್ಕೇಲ್ಸ್ ಮೊದಲ ಬಾರಿಗೆ ಬಳಸಿದರು. ಸ್ತ್ರೀವಾದಿ ನ್ಯಾಯಶಾಸ್ತ್ರವು ಅಸ್ತಿತ್ವದಲ್ಲಿರುವ ಆದೇಶಕ್ಕೆ ಪ್ರತಿಕ್ರಿಯೆಯಾಗಿದೆ, ಅಲ್ಲಿ ಕಾನೂನು ಸಾರ್ವಜನಿಕ
ನೈತಿಕತೆಯ ಸಾರ್ವತ್ರಿಕ ಲಿಂಗ ತಟಸ್ಥ ಪರಿಕಲ್ಪನೆಯನ್ನು ಅರ್ಥೈಸುವ ಮತ್ತು ಶಾಶ್ವತಗೊಳಿಸುವ ಪ್ರಕ್ರಿಯೆಯಾಗಿ ಕಂಡುಬರುತ್ತದೆ. ಸ್ತ್ರೀವಾದಿ ವಿದ್ವಾಂಸರು ಸಮಾಜದಲ್ಲಿ ಮಹಿಳೆಯರ ಆಸಕ್ತಿಗಳು, ಭಯಗಳು, ಮೌಲ್ಯಗಳು ಮತ್ತು ಅನುಭವಗಳನ್ನು ಅಂಗೀಕರಿಸಲು ಮತ್ತು ಪ್ರತಿಕ್ರಿಯಿಸಲು ವಿಫಲವಾಗಿದೆ ಮತ್ತು ಲಿಂಗ ತಟಸ್ಥವಾಗಿಲ್ಲ, ಬದಲಿಗೆ ಪುರುಷ ಪಕ್ಷಪಾತದ ಪಾತ್ರವನ್ನು ಹೊಂದಿದೆ ಎಂದು ವಾದಿಸುತ್ತಾರೆ. ಹೀಗಾಗಿ ಸ್ತ್ರೀವಾದಿ ತತ್ವಜ್ಞಾನಿಗಳು ಕಾನೂನನ್ನು ಸಮಾಜದಲ್ಲಿ ಪುರುಷರ ಕೈಯಲ್ಲಿ ನಿಗ್ರಹ ಮತ್ತು ಪಕ್ಷಪಾತದ ಸಾಧನವಾಗಿ ವೀಕ್ಷಿಸುತ್ತಾರೆ. ಆದಾಗ್ಯೂ ಉದಾರವಾದಿ ಸ್ತ್ರೀವಾದಿಗಳು ಸಮಾಜದಲ್ಲಿ ಲಿಂಗ ಸಮಾನತೆಯನ್ನು ತರಲು ಕಾನೂನನ್ನು ಬಳಸಬೇಕೆಂದು ವಾದಿಸಿದರು. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನು ಖಚಿತಪಡಿಸಿಕೊಳ್ಳಲು ಕಾನೂನನ್ನು ಬಳಸಬಹುದು ಎಂದು ಅವರು ವಾದಿಸಿದರು. ಹೀಗಾಗಿ ಮೇಲಿನ ಚರ್ಚೆಯಿಂದ ನಾವು ಅರ್ಥ ಮಾಡಿಕೊಳ್ಳಬಹುದಾದಂತೆ ಕಾನೂನು ಎಂದರೇನು ಮತ್ತು ಅದು ಏನಾಗಿರಬೇಕು ಎಂಬ ಪ್ರಶ್ನೆಯು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿರುವ ವಿವಿಧ ವಿದ್ವಾಂಸರೊಂದಿಗೆ ಪಂಡೋರಾ ಪೆಟ್ಟಿಗೆಯನ್ನು ತೆರೆದಿದೆ, ಅಂದರೆ ಪ್ಯಾಂಡೋರಾಕ್ಸ್ ಬಾಕ್ಸ್. ಆದಾಗ್ಯೂ ಕಾನೂನು ಅರಿವಿನ ಸಮಾಜದ ಅನಿವಾರ್ಯ ಭಾಗವಾಗಿದೆ ಎಂದು ಸಹ ಗಮನಿಸಬೇಕು. ಇದು ಉತ್ತಮ ಕಾನೂನಿನ ವಿವಿಧ ಪ್ರಕಾರಗಳು ಮತ್ತು ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಕಡ್ಡಾಯಗೊಳಿಸುತ್ತದೆ. 13.3 ದ ಕಾನ್ಸೆಪ್ಟ್ ಆಫ್ ಲಾ, ಆಬ್ಲಿಗೇಷನ್ ಅಂಡ್ ಕನ್ಸೆಂಟ್, ಅಂದರೆ ಕಾನೂನು, ಬಾಧ್ಯತೆ ಮತ್ತು ಒಪ್ಪಿಗೆಯ ಪರಿಕಲ್ಪನೆ. ಮೇಲಿನ ವಿಭಾಗವು ಕಾನೂನಿನ ಅರ್ಥದ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆಯಾದರೂ ಇನ್ನೂ ಒಂದು ಪ್ರಶ್ನೆಯು ಪ್ರಸ್ತುತವಾಗಿದೆ. ಒಬ್ಬರು ಕಾನೂನುಗಳನ್ನು ಏಕೆ ಪಾಲಿಸಬೇಕು? ಭಯ ಮತ್ತು ಅಥವಾ ಬಾಧ್ಯತೆ ಅಥವಾ ನಮ್ಮ ಒಪ್ಪಿಗೆಯಿಂದಾಗಿ ನಾವು ಕಾನೂನುಗಳನ್ನು ಪಾಲಿಸುತ್ತೇವೆಯೋ ಇಲ್ಲವೋ? ನಾವು ಒಪ್ಪಿಗೆಯಿಂದ ಕಾನೂನುಗಳನ್ನು ಪಾಲಿಸಿದರೆ ಈ ಒಪ್ಪಿಗೆಯ ಆಧಾರವೇನು? ಹೇಗೆಲ್ಲ ಪ್ರಶ್ನೆಗಳು ಬರುತ್ತವೆ. ಈ ವಿಭಾಗವು ಈ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ. ರಾಜಕೀಯ ವಿಜ್ಞಾನಿಗಳು ಸಮ್ಮತಿಯ ಕಾರಣಗಳನ್ನು ಚರ್ಚಿಸುವಾಗ ಶಿಕ್ಷೆ ಅಥವಾ ಸಾಮಾಜಿಕ ಅವಮಾನವನ್ನು ತಪ್ಪಿಸುವ ವಿವೇಕಯುತ ಮತ್ತು ಸ್ವಯಂ ಪ್ರೇರಿತ ಕಾರಣಗಳ ಹೊರತಾಗಿ ರಾಜ್ಯದ ಕಾನೂನುಗಳನ್ನು ಪಾಲಿಸುವುದು ವ್ಯಕ್ತಿಗಳ ನೈತಿಕ ಜವಾಬ್ದಾರಿಯಾಗಿದೆ ಎಂದು ಪ್ರತಿಪಾದಿಸುತ್ತಾರೆ. ರಾಜಕೀಯ ಹೊಣೆಗಾರಿಕೆಯ ಕಾರಣಗಳನ್ನು ಬೆಂಬಲಿಸುವ ವಿವಿಧ ಸಿದ್ಧಾಂತಗಳಿಗೆ ಎಂದು ಅರ್ಥೈಸಿಕೊಳ್ಳಬಹುದು. ಅದನ್ನು ಈ ಕೆಳಗಿನಂತೆ ವಿವರಿಸಲಾಗಿದೆ. 13.3.1 ಡಿವೈನ್ ಕಮಾಂಡ್, ಅಂದರೆ ದೈವಿಕ ಆಜ್ಞೆ. ರಾಜಕೀಯ ಚಿಂತನೆಯ ಇತಿಹಾಸದಲ್ಲಿ ದೈವಿಕ ಕಾನೂನು ಮತ್ತು ದೈವಿಕ ಆಡಳಿತದ ಪರಿಕಲ್ಪನೆಯು ಯಾವಾಗಲೂ ತನ್ನ ಪ್ರಮುಖ ಸ್ಥಾನವನ್ನು ಉಳಿಸಿಕೊಂಡಿದೆ. ನಿರ್ದಿಷ್ಟವಾಗಿ ಮಧ್ಯಕಾಲೀನ ಯುಗದಲ್ಲಿ ರಾಜರನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿಗಳೆಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ದೈವಿಕ ಆಜ್ಞೆಗಳೆಂದು ಪರಿಗಣಿಸಲ್ಪಟ್ಟ ಕಾನೂನುಗಳನ್ನು ಪಾಲಿಸುವುದು ನಾಗರಿಕರ ಕರ್ತವ್ಯವಾಗಿತ್ತು. ಪೌಲನು ರೋಮನ್ನರಿಗೆ ಬರೆದ ಪತ್ರದ ಪಠ್ಯದಿಂದ ಇದನ್ನು ವಿವರಿಸಬಹುದು. ಅಲ್ಲಿ ಅವನು ಹೀಗೆ ಹೇಳುತ್ತಾನೆ: ದೇವರಿಂದ ಹೊರತುಪಡಿಸಿ ಯಾವುದೇ ಅಧಿಕಾರವಿಲ್ಲ ಮತ್ತು ಅಸ್ತಿತ್ವದಲ್ಲಿರುವವುಗಳು ದೇವರಿಂದ ಸ್ಥಾಪಿಸಲ್ಪಟ್ಟಿವೆ.
ಆದ್ದರಿಂದ ಅಧಿಕಾರಿಗಳನ್ನು ವಿರೋಧಿಸುವವನು ದೇವರು ನೇಮಿಸಿದ್ದನ್ನು ವಿರೋಧಿಸುತ್ತಾನೆ ಮತ್ತು ವಿರೋಧಿಸುವವರು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ ಎಂದು ಹೇಳುತ್ತಾರೆ. 13.3.2 ದ ಸೋಷಿಯಲ್ ಕಾಂಟ್ರಾಕ್ಟ್ ಅಂದರೆ ಸಾಮಾಜಿಕ ಒಪ್ಪಂದ. ಸಾಮಾಜಿಕ ಒಪ್ಪಂದದ ಸಂಪ್ರದಾಯದ ತತ್ವಜ್ಞಾನಿಗಳು ತನ್ನ ನಿರ್ದಿಷ್ಟ ಉದ್ದೇಶಗಳಿಗೆ ಸರಿಹೊಂದುವಂತೆ ಮನುಷ್ಯನಿಂದ ರಾಜ್ಯವನ್ನು ರಚಿಸಲಾಗಿದೆ ಎಂದು ವಾದಿಸುತ್ತಾರೆ. 17ನೇ ಶತಮಾನದಲ್ಲಿ ಥಾಮಸ್ ಹಾಬ್ಸ್ ಮತ್ತು ಜಾನ್ ಲಾಕ್ ಅವರು ವಿಭಿನ್ನವಾದ ತುದಿಗಳನ್ನು ಸಾಬೀತುಪಡಿಸಲು ಸಿದ್ಧಾಂತವನ್ನು ಬಳಸಿದಾಗ ಸಂಪ್ರದಾಯವು ಅಭಿವೃದ್ಧಿಗೊಂಡಿತು. ಸ್ಪಷ್ಟ ಕಾನೂನುಗಳು ಮತ್ತು ಅಧಿಕಾರದ ಅಸ್ತಿತ್ವದ ಕೊರತೆಯಿಂದಾಗಿ ಪ್ರಕೃತಿಯ ಸ್ಥಿತಿಯಲ್ಲಿ ಮನುಷ್ಯ ಎದುರಿಸುತ್ತಿರುವ ಕೆಲವು ಅನಾನುಕೂಲತೆಗಳಿವೆ ಎಂದು ಇಬ್ಬರೂ ತತ್ವಜ್ಞಾನಿಗಳು ವಿಭಿನ್ನವಾಗಿ ವಿವರಿಸುತ್ತಿರುತ್ತಾರೆ. ಹೀಗಾಗಿ ಜಾತಿಯುತ ಸಮಾಜವನ್ನು ಕಾಪಾಡಿಕೊಳ್ಳಲು ಅಧಿಕಾರವನ್ನು ಸ್ಥಾಪಿಸಲು ಸ್ವಲ್ಪ ಪ್ರಮಾಣದ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡಲು ಎಲ್ಲವೂ ತಮ್ಮ ಒಪ್ಪಿಗೆಯನ್ನು ನೀಡುವ ಒಪ್ಪಂದಕ್ಕೆ ಪ್ರವೇಶಿಸಲು ಒಪ್ಪಿಕೊಂಡಾಗ ರಾಜ್ಯವನ್ನು ರಚಿಸಲಾಯಿತು. ಹೀಗಾಗಿ ಕಾನೂನುಗಳನ್ನು ಪಾಲಿಸುವುದು ವ್ಯಕ್ತಿಗಳ ನೈತಿಕ ಮತ್ತು ರಾಜಕೀಯ ಬಾಧ್ಯತೆಯಾಗಿದೆ. 13.3.3 ಕಂಟೆಂಪರರಿ ಥಿಯರೀಸ್ ಆಫ್ ಪೊಲಿಟಿಕಲ್ ಆಬ್ಲಿಗೇಷನ್ ಅಂದರೆ ರಾಜಕೀಯ ಹೊಣೆಗಾರಿಕೆಯ ಸಮಕಾಲೀನ ಸಿದ್ಧಾಂತಗಳು. ಸಮಕಾಲೀನ ರಾಜಕೀಯ ದಾರ್ಶನಿಕರು ರಾಜಕೀಯ ಹೊಣೆಗಾರಿಕೆಯನ್ನು ನಾಗರಿಕ ಮತ್ತು ಅವರ ದೇಶವಾಸಿಗಳ ನಡುವೆ ಅಥವಾ ನಾಗರಿಕ ಮತ್ತು ರಾಜ್ಯದ ನಡುವೆ ಕೆಲವು ನೈತಿಕ ವಹಿವಾಟಿನ ಮೂಲಕ ಪಡೆದುಕೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತಾರೆ. ಅದರ ಸಮರ್ಥನೆಯನ್ನು ಒಪ್ಪಿಗೆ, ಕೃತಜ್ಞತೆ, ನ್ಯಾಯೋಚಿತ ಆಟ, ಸದಸ್ಯತ್ವ ಅಥವಾ ನೈಸರ್ಗಿಕ ಕರ್ತವ್ಯದ ಆಧಾರದ ಮೇಲೆ ಹುಡುಕಲಾಗುತ್ತದೆ. ಕೆಲವು ತತ್ವಜ್ಞಾನಿಗಳು ಈ ಎರಡು ಅಥವಾ ಹೆಚ್ಚಿನ ವಿಧಾನಗಳ ಸಂಯೋಜನೆಯನ್ನು ಮುಂದಿಡುತ್ತಾರೆ ಮತ್ತು ಇತರರು ಬಹುತ್ವ ಸಿದ್ಧಾಂತದ ಅಗತ್ಯವೆಂದು ನಂಬುತ್ತಾರೆ. ಆದಾಗ್ಯೂ ಕಾನೂನಿನ ಸಾಮಾನ್ಯ ಬಾಧ್ಯತೆಯನ್ನು ಸಮರ್ಥಿಸುವ ಪ್ರಯತ್ನಗಳನ್ನು ಈ ಕೆಳಗಿನ ವಾದಗಳಿಂದ ಅರ್ಥ ಮಾಡಿಕೊಳ್ಳಬಹುದು. 13.3.4 ಫೇರ್ನೆಸ್ ಅಂದರೆ ನ್ಯಾಯೋಚಿತತೆ. ನ್ಯಾಯಸಮ್ಮತತೆಯ ತತ್ವವು ರಾಜಕೀಯ ಸಮಾಜಕ್ಕೆ ಅನ್ವಯಿಸುತ್ತದೆ, ಅಲ್ಲಿ ಅದರ ಸದಸ್ಯರು ಅದನ್ನು ಸಹಕಾರಿ ಉದ್ಯಮವೆಂದು ಪರಿಗಣಿಸುತ್ತಾರೆ. ಈ ಸಹಕಾರಿ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ಕೆಲವು ನಿರ್ಬಂಧಗಳನ್ನು ಅನ್ವಯಿಸುವುದರಿಂದ ಕೆಲವು ಪ್ರಯೋಜನಗಳನ್ನು ಪಡೆಯುತ್ತಾರೆ. ಹೀಗಾಗಿ ಒಪ್ಪಿದ ನಿರ್ಬಂಧಗಳಿಗೆ ಒಳಪಡದೆ ಪ್ರಯೋಜನಗಳನ್ನು ಅನುಭವಿಸುವುದು ನ್ಯಾಯಸಮ್ಮತವಲ್ಲ ಮತ್ತು ಸಮಾಜದಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಆದಾಗ್ಯೂ ತತ್ವವನ್ನು ಸಾಕ್ರೆಟೀಸ್ಗೆ ಹಿಂತಿರುಗಿಸಬಹುದು. ಅದರ ಶ್ರೇಷ್ಠ ಸೂತ್ರೀಕರಣವನ್ನು HLAಯು ವಾದಗಳಲ್ಲಿ ಕಂಡುಹಿಡಿಯಬಹುದು. ಹಲವು ವ್ಯಕ್ತಿಗಳು ಯಾವುದೇ ಜಂಟಿ ಉದ್ಯಮವನ್ನು ನಿಯಮಗಳ ಪ್ರಕಾರ ನಡೆಸಿದಾಗ ಮತ್ತು ಅವರ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಿದಾಗ ಅಗತ್ಯವಿರುವಾಗ ಈ ನಿರ್ಬಂಧನೆಗಳಿಗೆ ಸಲ್ಲಿಸಿದವರು ತಮ್ಮ ಸಲ್ಲಿಕೆಯಿಂದ ಲಾಭ ಪಡೆದವರಿಂದ ಇದೇ ರೀತಿಯ ಸಲ್ಲಿಕೆಗೆ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಹಾರ್ಟ್ ಹೇಳುತ್ತಾರೆ. ಈ ತತ್ವವನ್ನು ತರುವಾಯ ಜಾನ್ ರಾಲ್ಸ್ ಸಹ ಅಳವಡಿಸಿಕೊಂಡರು. ಹೀಗಾಗಿ ನ್ಯಾಯಯುತ ಆಟದ ಕರ್ತವ್ಯ ರಾಜಕೀಯ ಬಾಧ್ಯತೆಯ ಪರಿಕಲ್ಪನೆಯನ್ನು ಬೆಂಬಲಿಸಲು ಹೆಚ್ಚು ಎದ್ದು ಕಾಣುವ ವಾದಗಳಲ್ಲಿ ಒಂದಾಗಿದೆ. 13.3.5 ಗ್ರ್ಯಾಟಿಟ್ಯೂಡ್
ಅಂದರೆ ಕೃತಜ್ಞತೆ. ರಾಜಕೀಯ ಬಾಧ್ಯತೆಯ ಚರ್ಚೆಯಲ್ಲಿ ಕೃತಜ್ಞತೆಯ ಪರಿಕಲ್ಪನೆಯನ್ನು ಪ್ಲೇಟೋ ಅವರ ಪುಸ್ತಕ ಕ್ರಿಟೋದಲ್ಲಿ ಗುರುತಿಸಬಹುದು. ಆಧುನಿಕ ದಿನದ ವಿಶ್ಲೇಷಣೆಯನ್ನು ಸಿಮನ್ಸ್ ಮತ್ತು ಎಡಿಎಂ ವಾಕರ್ ಅವರ ಕೃತಿಗಳಲ್ಲಿ ಕಾಣಬಹುದು. ಈ ವಾದದ ಪ್ರಕಾರ ಎಲ್ಲ ನಾಗರಿಕರು ರಾಜ್ಯ ಮತ್ತು ಅದರ ಯಂತ್ರೋಪಕರಣಗಳಿಗೆ ಅದು ಒದಗಿಸುವ ಪ್ರಯೋಜನಗಳಿಗಾಗಿ ಕೃತಜ್ಞತೆಯ ಋಣಭಾರವನ್ನು ಹೊಂದಿರುತ್ತಾರೆ. ಈ ಪ್ರಯೋಜನಗಳನ್ನು ಸ್ವೀಕರಿಸಲಾಗಿದೆಯೇ ಅಥವಾ ಕೇವಲ ಸ್ವೀಕರಿಸಲಾಗಿದೆ ಎಂಬುದನ್ನು ಲೆಕ್ಕಿಸದೆಯೇ ಈ ಸಾಲವನ್ನು ನಾಗರಿಕರು ನೀಡಬೇಕಾಗಿದೆ ಮತ್ತು ಕಾನೂನಿನ ವಿಧೇಯತೆಯ ಮೂಲಕ ಸಾಲವನ್ನು ಮರುಪಾವತಿ ಮಾಡಲಾಗುತ್ತದೆ. 13.3.6 ಕನ್ಸೆಂಟ್ ಅಂದರೆ ಒಪ್ಪಿಗೆ. ರಾಜಕೀಯ ಬಾಧ್ಯತೆಯ ಪರಿಕಲ್ಪನೆಯು ಸಮರ್ಥಿಸಲ್ಪಟ್ಟಿದೆ ಮತ್ತು ಆಡಳಿತದಲ್ಲಿರುವ ವ್ಯಕ್ತಿಗಳ ಒಪ್ಪಿಗೆಯಲ್ಲಿ ಆಧಾರವಾಗಿದೆ. ಲೆಸ್ಲಿ ಗ್ರೀನ್ ವಿವರಿಸುತ್ತಾರೆ, ಹೋಬ್ಸ್, ಲಾಕ್, ರೂಸೋ ಮತ್ತು ಕಾಂಟ್ನಲ್ಲಿ ನಾವು ಕಾನೂನಿನ ನಮ್ಮ ಕರ್ತವ್ಯಗಳನ್ನು ವ್ಯಕ್ತಪಡಿಸುವ ಅಥವಾ ಮೌನವಾಗಿರಲಿ ಕೆಲವು ರೀತಿಯ ವೈಯಕ್ತಿಕ ಒಪ್ಪಂದದಿಂದ ನಿರ್ಧರಿಸಲಾಗುತ್ತದೆ ಎಂಬ ಹೇಳಿಕೆಯ ಮೇಲೆ ಅನೇಕ ವ್ಯತ್ಯಾಸಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಭರವಸೆಗಳು, ಒಪ್ಪಂದಗಳು, ಪ್ರಮಾಣಗಳು ಮತ್ತು ಪ್ರತಿಜ್ಞೆಗಳು ಈ ಸಾಮಾನ್ಯ ಪ್ರದೇಶದಲ್ಲಿ ಬರುತ್ತವೆ. ಆದರೆ ಅದರ ಪ್ರಮುಖ ಅರ್ಥದಲ್ಲಿ ಈ ರೀತಿಯ ಒಪ್ಪಿಗೆಯು ಸ್ವಯಂ ಪ್ರೇರಿತವಲ್ಲ, ಅದು ಕಾರ್ಯಸಾಧ್ಯವಾಗಿದೆ. ಇದು ಇನ್ನೊಬ್ಬರ ಹಕ್ಕುಗಳು, ಕರ್ತವ್ಯಗಳು, ಅಧಿಕಾರಗಳು ಅಥವಾ ಹೊಣೆಗಾರಿಕೆಯನ್ನು ಬದಲಾಯಿಸುವ ಉದ್ದೇಶದಿಂದ ನೀಡಲಾಗುತ್ತದೆ ಮತ್ತು ಅದು ಭಾಗಶಃ ಯಶಸ್ವಿಯಾಗುತ್ತದೆ ಏಕೆಂದರೆ ಇದನ್ನು ಆ ಉದ್ದೇಶದಿಂದ ಮಾಡಲಾಗುತ್ತದೆ ಎಂದು ತಿಳಿದಿದೆ. ಹೀಗಾಗಿ ಮೇಲಿನ ಸಿದ್ಧಾಂತಗಳು ನಾವು ಕಾನೂನನ್ನು ಏಕೆ ಪಾಲಿಸುತ್ತೇವೆ ಎಂಬ ಪ್ರಶ್ನೆಗೆ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಉತ್ತರವನ್ನು ನೀಡಲು ಪ್ರಯತ್ನಿಸುತ್ತವೆ, ಆದರೆ ಅವು ಇತರ ಸಂಭವನೀಯ ಉತ್ತರಗಳಲ್ಲಿ ಅಸ್ತಿತ್ವವನ್ನು ನಿಷ್ಕ್ರಮಗೊಳಿಸುತ್ತವೆ. ಕ್ಲುಜ್ಕೋ, ಡೆಡ್ಲಿ ನೋಲ್ಸ್ ಮತ್ತು ಜೋನಾಥನ್ ವೋಲ್ಸ್ ಅವರಂತಹ ರಾಜಕೀಯ ದಾರ್ಶನಿಕರು ರಾಜಕೀಯ ಬಾಧ್ಯತೆಯ ಪರಿಕಲ್ಪನೆಗೆ ಬಹುತ್ವ ಅಥವಾ ಬಹುತತ್ವ ವಿಧಾನದ ಮೇಲೆ ಸ್ಪಷ್ಟವಾಗಿ ಗಮನ ಹರಿಸಿದ್ದಾರೆ. ರಾಜಕೀಯ ಬಾಧ್ಯತೆಯ ಬಹುಮುಖಿ ಸಮಸ್ಯೆಗೆ ಒಂದೇ ಉತ್ತರವಿಲ್ಲ ಎಂದು ಅವರು ವಾದಿಸುತ್ತಾರೆ ಮತ್ತು ಹೀಗಾಗಿ ಕಾನೂನು ಮತ್ತು ರಾಜಕೀಯ ಅಧ್ಯಯನದಲ್ಲಿ ಏಕೆ ಎಂಬ ಹುಡುಕಾಟವು ಮುಂದುವರಿಯುತ್ತದೆ. 13.4 ಸ್ಟೇಟ್ ಅಂಡ್ ರೆಸಿಸ್ಟೆನ್ಸ್ ಅಂದರೆ ರಾಜ್ಯ ಮತ್ತು ಪ್ರತಿರೋಧ. ರಾಜ್ಯ ಮತ್ತು ಅದರ ಸಂಕೀರ್ಣ ಕಾರ್ಯಗಳ ಅಭಿವೃದ್ಧಿಯೊಂದಿಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಅನೇಕ ಉಪಕರಣಗಳು ಬೇಕಾಗುತ್ತವೆ ಮತ್ತು ಕಾನೂನಿನ ನಿಯಮವು ಅವುಗಳಲ್ಲಿ ಒಂದಾಗಿದೆ. ಕಾನೂನು ಮತ್ತು ಅದರ ವಿಧೇಯತೆ ಏಕೆ ಅಗತ್ಯ ಎಂದು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಆದರೆ ಕಾನೂನು ರಚನೆ ಮತ್ತು ಅಥವಾ ಪಕ್ಷಪಾತ ಮತ್ತು ಸ್ವಭಾವತಃ ಪಾರದರ್ಶಕವಾಗದಿದ್ದರೆ ಏನು ಮಾಡಬೇಕು? ಕಾನೂನು ದಮನಕಾರಿ ಅಥವಾ ಅನ್ಯಾಯವಾಗಿದ್ದರೆ ಏನು ಮಾಡಬೇಕು? ವಿರೋಧಿಸುವ ಹಕ್ಕು ವ್ಯಕ್ತಿಗಳಿಗೆ ಇದೆಯೇ ಇಲ್ಲವೇ ಎಂಬ ವಿಷಯವನ್ನು ನಾವು ಕಲಿಯಬೇಕಾಗುತ್ತದೆ. ರಾಜಕೀಯದ ಅಧ್ಯಯನದಲ್ಲಿ ವಿರೋಧಿಸುವ ಹಕ್ಕು ಅಸ್ಪಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಜಾನ್ ಲಾಕ್ ಅವರಂತಹ ಆಧುನಿಕ ತತ್ವಜ್ಞಾನಿಗಳು ವಿರೋಧಿಸುವ ಹಕ್ಕನ್ನು ವ್ಯಕ್ತಿಗಳ ನೈಸರ್ಗಿಕ ಹಕ್ಕು ಎಂದು ಪರಿಗಣಿಸುತ್ತಾರೆ. ಆದರೆ ಪ್ರಾಯೋಗಿಕವಾಗಿ ಆಧುನಿಕ ಪಾಶ್ಚಿಮಾತ್ಯ ರಾಜ್ಯಗಳು ಎಲ್ಲ ಸಂದರ್ಭಗಳಲ್ಲಿ ಕ್ರಿಮಿನಲ್ ಅಲ್ಲದಿದ್ದರೂ
ವಾಸ್ತವಿಕ ಪ್ರತಿರೋಧದ ರಾಜಕೀಯ ಕ್ರಿಯೆಗಳನ್ನು ಕಾನೂನು ಬಾಹಿರವೆಂದು ಪರಿಗಣಿಸುತ್ತವೆ. ವಿರೋಧಿಸುವ ಹಕ್ಕಿನ ಕುರುಹುಗಳನ್ನು ಮೊದಲು ಚೀನಿ ನಾಗರಿಕತೆಯ ರಾಜಕೀಯ ಮತ್ತು ಕಾನೂನು ಚಿಂತನೆಯಲ್ಲಿ ಕಾಣಬಹುದು. ಈ ಸಿದ್ಧಾಂತವು ಮಧ್ಯಕಾಲೀನ ಅವಧಿಯಲ್ಲಿ ಕಾನೂನನ್ನು ದೇವರ ಇಚ್ಛೆ ಎಂದು ಪರಿಗಣಿಸಿದಾಗ ಥಾಮಸ್ ಅಕ್ವಿನಾಸ್ ಅವರ ಬರಹಗಳಲ್ಲಿ ಪ್ರತಿಫಲಿಸುತ್ತದೆ. ಅಕ್ವಿನಾಸ್ ಪ್ರಜೆಗಳಿಗೆ ನಿರಂಕುಶಾಧಿಕಾರಿಗಳ ಪ್ರತಿರೋಧಕ್ಕಾಗಿ ಆಶ್ಚರ್ಯಕರವಾದ ವಿಶಾಲ ಪ್ರಾಪ್ತಿಯನ್ನು ನೀಡುತ್ತಾರೆ. ಆದರೆ ಅಂತಹ ಕ್ರಮಗಳು ಅತ್ಯಂತ ಸದ್ಗುಣಶೀಲ ನಾಗರಿಕರು ಸಹ ದೇವರ ಚಿತ್ತವನ್ನು ಪ್ರತಿನಿಧಿಸುವ ನಾಗರಿಕನ ಅಂತಿಮ ಅಂತ್ಯವಾಗಿರಬೇಕು. ಹೀಗಾಗಿ ಅವನಿಗೆ ಕಾನೂನಿನ ಮೂಲ ಮತ್ತು ಪ್ರತಿರೋಧವು ಪ್ರಕೃತಿಯಲ್ಲಿ ದೈವಿಕವಾಗಿರಬೇಕು. ಈ ಪರಿಕಲ್ಪನೆಯು ಆಧುನಿಕ ಅರ್ಥದಲ್ಲಿ ಲಾಕ್, ಹಾಬ್ಸ್, ಸ್ಯಾಮ್ಯುಯಲ್ ರುದರ್ಫೋರ್ಡ್, ಅಲ್ಜರ್ನಾನ್ ಸಿಡ್ನಿ, ಥಾಮಸ್ ಜೆಫರ್ಸನ್ ಮತ್ತು ಪೈನ್, ಥೋರೋ ಮತ್ತು ಇತರರಿಂದ ಜನಪ್ರಿಯಗೊಳಿಸಲ್ಪಟ್ಟಿತು. ರಾಜಕೀಯದ ಅಧ್ಯಯನದಲ್ಲಿ ಪ್ರತಿರೋಧವು ಸರ್ಕಾರದ ವಿರುದ್ಧ ಒಬ್ಬರ ಭಿನ್ನಾಭಿಪ್ರಾಯವನ್ನು ದಾಖಲಿಸುವ ಕ್ರಮವಾಗಿದೆ. ಅನೇಕ ಬಾರಿ ಪ್ರತಿರೋಧ, ಕಾನೂನು ಉಲ್ಲಂಘನೆ ಮತ್ತು ನಾಗರಿಕ ಅಸಹಕಾರವನ್ನು ಸಮಾನಾರ್ಥಕವಾಗಿ ಬಳಸಲಾಗುತ್ತದೆ. ಅಧ್ಯಯನದ ಕೇಂದ್ರ ಬಿಂದುವು ನಾಗರಿಕರ ಅಸಹಕಾರವಾಗಿರುವುದರಿಂದ ಇವು ವಿಭಿನ್ನ ಅರ್ಥಗಳೊಂದಿಗೆ ವಿಭಿನ್ನ ಪದಗಳಾಗಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 13.5 ಅಂಡರ್ಸ್ಟ್ಯಾಂಡಿಂಗ್ ಸಿವಿಲ್ ಡಿಸ್ಒಬೀಡಿಯನ್ಸ್, ನಾಗರಿಕ ಅಸಹಕಾರವನ್ನು ಅರ್ಥ ಮಾಡಿಕೊಳ್ಳುವುದು. ನಾಗರಿಕ ಅಸಹಕಾರವು ನೈತಿಕ ಆಧಾರದ ಮೇಲೆ ಕಾನೂನನ್ನು ಮುರಿಯುವ ಮೂಲಕ ಭಿನ್ನಾಭಿಪ್ರಾಯವನ್ನು ನೋಂದಾಯಿಸುವ ಅಹಿಂಸಾತ್ಮಕ ಮಾರ್ಗವಾಗಿದೆ ಎಂದು ಹೇಳಿರುತ್ತಾರೆ. ನಾಗರಿಕ ಅಸಹಕಾರದ ಪರಿಕಲ್ಪನೆಯು ಪ್ರಜಾಪ್ರಭುತ್ವ ಸಮಾಜದಲ್ಲಿ ವಿಶೇಷವಾಗಿ ಮುಖ್ಯವಾಗಿದೆ, ಏಕೆಂದರೆ ಇದು ಬಹುಮತದ ನಿಯಮದ ನೈತಿಕ ಮಿತಿಗಳನ್ನು ಮುಟ್ಟುವುದಿಲ್ಲ, ಆದರೆ ಬಹುಮತದ ಆಳ್ವಿಕೆಯ ಸಮರ್ಥನೆಗಳನ್ನು ಪ್ರತಿಬಿಂಬಿಸಲು ನಮ್ಮನ್ನು ಒತ್ತಾಯಿಸುತ್ತದೆ. ಆಧುನಿಕ ಪೂರ್ವ ಮತ್ತು ಆಧುನಿಕ ಕಾಲದ ಆರಂಭಿಕ ರಾಜಕೀಯ ಸಿದ್ಧಾಂತಿಗಳು ಬಂಡಾಯ ಮಾಡುವ ಹಕ್ಕಿನ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿದ್ದರು. ಆದರೆ ಆಧುನಿಕ ಸಮಾಜದಲ್ಲಿ ನಾಗರಿಕ ಅಸಹಕಾರದಿಂದ ಎಬ್ಬಿಸಲಾದ ಮೂಲಭೂತ ಪ್ರಶ್ನೆಯೆಂದರೆ ಕಾನೂನಿನ ನಿಯಮಕ್ಕೆ ಸಾಮಾನ್ಯ ಗೌರವವನ್ನು ಹೊಂದಲು ಮತ್ತು ಲಾಭ ಪಡೆಯಲು ಹೇಗೆ ಸಾಧ್ಯ ಎಂಬುದು. ನಿರ್ದಿಷ್ಟ ನ್ಯಾಯಸಮ್ಮತತೆ ಕಾನೂನನ್ನು ಮುರಿಯಲು ಹೇಗೆ ಸಾಧ್ಯ ಎಂಬುದು. ನಾಗರಿಕ ಅಸಹಕಾರ ಎಂಬ ಪದವನ್ನು ಹೆನ್ರಿ ಡೇವಿಡ್ ಥೋರೋ ಅವರು ತಮ್ಮ ಪ್ರಬಂಧದಲ್ಲಿ ದಿ ರಿಲೇಷನ್ ಆಫ್ ದ ಇಂಡಿವಿಜುವಲ್ ಟು ದ ಸ್ಟೇಟ್ ನಲ್ಲಿ ಮೆಕ್ಸಿಕೋದಲ್ಲಿ ಯುದ್ಧವನ್ನು ನಡೆಸುವುದಕ್ಕಾಗಿ ಮತ್ತು ಜಾರಿಗೊಳಿಸಲು ಅಮೆರಿಕನ್ ಸರ್ಕಾರವು ಜಾರಿಗೊಳಿಸಿದ ರಾಜ್ಯ ಚುನಾವಣಾ ತೆರಿಗೆಯನ್ನು ಪಾವತಿಸಲು ನಿರಾಕರಿಸಿದರು. ಫ್ಯುಗಿಟಿವ್ ಸ್ಲೇವ್ ಕಾನೂನು ಆದಾಗ್ಯೂ ಸಾಕ್ರಟೀಸ್, ಕ್ರಿಸ್ತನಂತಹ ಧಾರ್ಮಿಕ ವ್ಯಕ್ತಿಗಳು ಅಥವಾ ಬೌದ್ಧ ಮತ್ತು ಜೈನ ಧರ್ಮದ ಧರ್ಮಶಾಸ್ತ್ರದಲ್ಲಿ ಅದನ್ನು ಪತ್ತೆ ಹಚ್ಚಲು ಕಷ್ಟವಾಗುವುದಿಲ್ಲ. ಸಮಕಾಲೀನ ಜಗತ್ತಿನಲ್ಲಿ ಇದನ್ನು ಟಾಲ್ಸ್ಟಾಯ್, ಮಾರ್ಟಿನ್ ಲೂಥರ್ ಕಿಂಗ್ ಮತ್ತು ಮಹಾತ್ಮ ಗಾಂಧಿಯವರು ಜನಪ್ರಿಯಗೊಳಿಸಿದರು. ದೀರ್ಘಾವಧಿಯಲ್ಲಿ ನಾಗರಿಕ ಅಸಹಕಾರದ ಅಸಮರ್ಥನೆಯನ್ನು ಜಾನ್ ರಾಲ್ಸ್ ಅವರ ಬರಹಗಳಲ್ಲಿ ಇರಿಸಲಾಗಿದೆ. ಥೋರೋಗೆ ನಾಗರಿಕ ಅಸಹಕಾರವು ಕೇವಲ ಕಾನೂನು ಮುರಿಯುವ ಕ್ರಿಯೆಯಲ್ಲ, ಬದಲಿಗೆ ಆತ್ಮಸಾಕ್ಷಿ ಮತ್ತು ಕರ್ತವ್ಯ ವಾದದ ಕೇಂದ್ರ ಅಂಶವಾಗಿದೆ.
ಅವರ ಪ್ರಸಿದ್ಧ ಪ್ರಬಂಧವು ಆ ಸರ್ಕಾರವು ಕನಿಷ್ಠವಾಗಿ ಆಡಳಿತ ನಡೆಸುವುದು ಉತ್ತಮ ಎಂಬ ಗರಿಷ್ಠ ವಾಕ್ಯದೊಂದಿಗೆ ತೆರೆಯುತ್ತದೆ. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯವು ಅಸ್ತಿತ್ವಕ್ಕೆ ಬಂದಿದೆ ಎಂದು ಅವರು ವಾದಿಸುತ್ತಾರೆ ಮತ್ತು ಮೆಕ್ಸಿಕನ್ ಯುದ್ಧದ ಉದಾಹರಣೆಯನ್ನು ಬಳಸುತ್ತಾರೆ. ಅವರು ಏನೆಂದು ಮನವಿ ಮಾಡುತ್ತಾರೆ ಎಂದರೆ, ಸ್ಥಾಪಿಸಲಾದ ಉದ್ದೇಶಕ್ಕೆ ಅಡ್ಡಿಯಾಗಲು ಪ್ರಾರಂಭಿಸಿದಾಗ ಅದು ವ್ಯಕ್ತಿಗಳ ನೈತಿಕ ಕರ್ತವ್ಯ ಹಾಗೂ ಉನ್ನತ ಕಾನೂನನ್ನು ಪಾಲಿಸಲು ಅನ್ಯಾಯದ ಕಾನೂನುಗಳನ್ನು ವಿರೋಧಿಸಿ ಎಂದು. ಅದೇ ರೀತಿಯಲ್ಲಿ ಟಾಲ್ಸ್ಟಾಯ್ ಅವರು ಪ್ರೀತಿಯ ಕಾನೂನು ಅಥವಾ ಪ್ರತಿರೋಧದ ಕಾನೂನು ಎಂದು ಕರೆಯುವ ನಾಗರಿಕ ಅಸಹಕಾರವನ್ನು ಚರ್ಚಿಸುವಾಗ ಆತ್ಮಸಾಕ್ಷಿಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಥೋರೋವಿನಂತಲ್ಲದೆ ಟಾಲ್ಸ್ಟಾಯ್ನ ರಾಜ್ಯದ ವಿರೋಧವು ಕೇವಲ ರಾಜಕೀಯದಲ್ಲಿನ ನೀತಿಗಳು ಮತ್ತು ಗಣ್ಯತೆಗೆ ವಿರೋಧದ ವಿಷಯವಲ್ಲ, ಆದರೆ ಹೆಚ್ಚು ಸ್ಥಿರವಾಗಿ ಅವರು ರಾಜ್ಯವನ್ನು ಹಿಂಸೆಯ ಸಾಂಸ್ಥಿಕ ಕಾರ್ಯವಿಧಾನವಾಗಿ ತಿರಸ್ಕರಿಸುತ್ತಾರೆ. ಆದ್ದರಿಂದ ಟಾಲ್ಸ್ಟಾಯ್ ಅರಾಜಕತಾವಾದಿಯಾಗಿದ್ದು ಅವರು ರಾಜ್ಯವನ್ನು ದುಷ್ಟ ಸಂಸ್ಥೆಯಾಗಿ ನೋಡಿದರು, ಆದರೆ ಅವರು ನಾವು ನಮ್ಮ ಶಕ್ತಿಯಲ್ಲಿರುವ ಪ್ರತಿಯೊಂದು ನೀತಿವಂತ ವಿಧಾನದಿಂದ ಕೆಟ್ಟದ್ದನ್ನು ವಿರೋಧಿಸಬೇಕು, ಆದರೆ ಕೆಟ್ಟದ್ದಲ್ಲ ಎಂದು ಮನವಿ ಮಾಡಿದರು. ಟಾಲ್ಸ್ಟಾಯ್ ಅವಿಧೇಯತೆ ಅಥವಾ ಪ್ರೀತಿಯ ಕಾನೂನು ಕಾರ್ಯವಿಧಾನದೊಂದಿಗೆ ದುಷ್ಟ ಸ್ಥಿತಿಯನ್ನು ವಿರೋಧಿಸುತ್ತಾರೆ. ಅದು ಅವರ ಪ್ರಕಾರ ಯಾವುದೇ ಬಾಹ್ಯ ತರಬೇತಿ ಅಥವಾ ದೃಷ್ಟಿಕೋನದ ಅಗತ್ಯವಿಲ್ಲದೆ ತನ್ನ ಅನುಯಾಯಿಗಳ ಜೀವನದಲ್ಲಿ ಅಪೇಕ್ಷಣೀಯ ಬದಲಾವಣೆಗಳನ್ನು ತರಲು ಅಂತರ್ಗತವಾಗಿ ಸಮರ್ಥವಾಗಿದೆ. ಅಹಿಂಸಾತ್ಮಕ ಅನಾಗರಿಕ ಅಸಹಕಾರದ ಪರಿಕಲ್ಪನೆಯು ಗಾಂಧಿ ತತ್ವಶಾಸ್ತ್ರದಲ್ಲಿ ಕೇಂದ್ರ ಸ್ಥಾನವನ್ನು ಭದ್ರಪಡಿಸುತ್ತದೆ. ಗಾಂಧಿಯವರು ಟಾಲ್ಸ್ಟಾಯ್ ಮತ್ತು ಥೋರೋ ಅವರ ಪೂರ್ವವರ್ತಿಗಳಿಂದ ಪ್ರಭಾವಿತರಾಗಿದ್ದರು. ಅವರಿಗೆ ಇದು ಸತ್ಯಾಗ್ರಹದ ಸಕ್ರಿಯ, ಬಲವಾದ ಮತ್ತು ತೀವ್ರವಾದ ರೂಪವಾಗಿದೆ. ಮಹಾತ್ಮ ಗಾಂಧಿಯವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಇದನ್ನು ಹಿಂಸಾಚಾರ ಅಥವಾ ಸಶಸ್ತ್ರ ದಂಗೆಗೆ ಪರ್ಯಾಯ ಎಂದು ಭಾವಿಸಿದ್ದಾರೆ. ಅವರ ಪ್ರಕಾರ ಯಾವುದೇ ಕಾನೂನು ಪಾಲಿಸುವ ನಾಗರಿಕನು ಅಹಿಂಸೆಯ ಮನೋಭಾವದಿಂದ ಸ್ಯಾಚುರೇಟೆಡ್ ಆಗಿದ್ದರೆ ಮತ್ತು ಅತ್ಯಂತ ತ್ಯಾಗಕ್ಕೆ ಸಿದ್ಧನಾಗಿದ್ದರೆ ಅದನ್ನು ಅಳವಡಿಸಿಕೊಳ್ಳಬಹುದಾದ ಬಲವಂತದ ವಿಧಾನವಾಗಿದೆ. ಹೀಗಾಗಿ ಮಹಾತ್ಮ ಗಾಂಧಿಯವರಿಗೆ ನಾಗರಿಕ ಅಸಹಕಾರವನ್ನು ಕೊನೆಯ ಉಪಾಯವಾಗಿ ಬಳಸಬೇಕು ಎಂದು ತಿಳಿಯಲಾಯಿತು. ಇದು ಸಶಸ್ತ್ರ ದಂಗೆಯ ಸಂಪೂರ್ಣ ಪರಿಣಾಮಕಾರಿ ಮತ್ತು ರಕ್ತರಹಿತ ಪರ್ಯಾಯವಾಗಿದೆ. ಜಾನ್ ರಾಲ್ ಅವರ ಎ ಥಿಯರಿ ಆಫ್ ಜಸ್ಟಿಸ್ ಪುಸ್ತಕದಲ್ಲಿ ನಾಗರಿಕ ಅಸಹಕಾರದ ಕುರಿತು ಚರ್ಚೆಯು ಪ್ರಜಾಪ್ರಭುತ್ವದ ನೈತಿಕ ತಳಹದಿಯ ಹೃದಯಕ್ಕೆ ಹೋಗುತ್ತದೆ. ರಾಲ್ಸ್ಗೆ ನಾಗರಿಕ ಅಸಹಕಾರವು ಪ್ರಜಾಪ್ರಭುತ್ವ ಸಮಾಜದಲ್ಲಿ ಬಹುಮತದ ನ್ಯಾಯದ ಪ್ರಜ್ಞೆಗೆ ಮನವಿಯಾಗಿದೆ. ನ್ಯಾಯದ ತತ್ವಗಳಿಗೆ ಕಟ್ಟುನಿಟ್ಟಾದ ಅನುಸರಣೆಗಿಂತ ಭಾಗಶಃ ಇರುವ ಸಮಾಜದಲ್ಲಿ ಮಾತ್ರ ನಾಗರಿಕ ಅಸಹಕಾರವು ಪಾತ್ರವನ್ನು ಹೊಂದಿದೆ ಎಂದು ಅವರು ವಿವರಿಸುತ್ತಾರೆ. ಸಂಪೂರ್ಣ ನ್ಯಾಯಯುತ ಸಮಾಜದಲ್ಲಿ ನಾಗರಿಕ ಅಸಹಕಾರದ ಅಗತ್ಯವಿರುವುದಿಲ್ಲ ಮತ್ತು ಅನ್ಯಾಯದ ಸಮಯದಲ್ಲಿ ಸಮಾಜದಲ್ಲಿ ಒಬ್ಬರು ಮನವಿ ಮಾಡಬಹುದಾದ ನ್ಯಾಯದ ಅರ್ಥವಿಲ್ಲ ಎಂದು ಅವರು ಹೇಳುತ್ತಾರೆ. ಅವರಿಗೆ
ನಾಗರಿಕ ಅಸಹಕಾರವು ನ್ಯಾಯಸಮ್ಮತ ಮತ್ತು ಅನ್ಯಾಯದ ಕಾನೂನುಗಳ ನಡುವೆ ಅಲ್ಲ, ಆದರೆ ಪ್ರಜಾಪ್ರಭುತ್ವ ಸಮಾಜದಲ್ಲಿ ಒಬ್ಬರ ಭಿನ್ನಾಭಿಪ್ರಾಯವನ್ನು ನೋಂದಾಯಿಸಲು ಹಲವಾರು ಇತರ ಕಾನೂನು ವಿಧಾನಗಳಿರುವುದರಿಂದ ವಿವಿಧ ರೀತಿಯ ಅನ್ಯಾಯದ ಕಾನೂನುಗಳ ನಡುವೆ ತೀರ್ಪು ಒಳಗೊಂಡಿರುತ್ತದೆ. ಒಂದು ನಿರ್ದಿಷ್ಟ ಗುಂಪು ಸಾಂದರ್ಭಿಕವಾಗಿ ಬದಲಾಗಿ ಪುನರಾವರ್ತಿತವಾಗಿ ಅನ್ಯಾಯದ ಹೊರೆಯನ್ನು ಹೊತ್ತಾಗ ನಾಗರಿಕ ಅಸಹಕಾರವನ್ನು ಸಮರ್ಥಿಸಲಾಗುತ್ತದೆ ಎಂದು ಅವರು ಸೂಚಿಸುತ್ತಾರೆ. 1960ರ ದಶಕದ ನಾಗರಿಕ ಹಕ್ಕುಗಳ ಶಾಸನದವರೆಗೆ ಯುನೈಟೆಡ್ ಸ್ಟೇಟ್ಸ್ನ ದಕ್ಷಿಣ ರಾಜ್ಯಗಳಲ್ಲಿ ಬಣ್ಣದ ಸಮುದಾಯವು ಒಂದು ಸ್ಪಷ್ಟ ಉದಾಹರಣೆಯಾಗಿದೆ. 13.5.1 ಫೀಚರ್ಸ್ ಆಫ್ ಸಿವಿಲ್ ಒಬಿಡಿಯನ್ಸ್ ನಾಗರಿಕ ಅಸಹಕಾರದ ವೈಶಿಷ್ಟ್ಯಗಳು ನಾಗರಿಕ ಅಸಹಕಾರವನ್ನು ನೈತಿಕವಾಗಿ ಬಲವಾದ ಎಂದು ಏಜೆಂಟ್ ತೆಗೆದುಕೊಳ್ಳುವ ಕಾರಣಗಳಿಂದಾಗಿ ನಿಜವಾಗಿಯೂ ಕಾನೂನು ಬಾಹಿರವೆಂದು ನಂಬಲಾದ ಕ್ರಮಗಳ ಆಯ್ದ ಮತ್ತು ಸಾರ್ವಜನಿಕ ಕಾರ್ಯಕ್ಷಮತೆಯನ್ನು ವ್ಯಾಖ್ಯಾನಿಸಬಹುದು. ನಾಗರಿಕ ಅಸಹಕಾರದ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಈ ಕೆಳಗಿನಂತೆ ಅರ್ಥೈಸಿಕೊಳ್ಳಬಹುದು. ಮೊದಲನೆಯದು ಅಹಿಂಸೆ. ನಾಗರಿಕ ಅಸಹಕಾರವನ್ನು ಸಾಮಾನ್ಯವಾಗಿ ಅಹಿಂಸಾತ್ಮಕ ಸ್ವಭಾವ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ಇತರ ವ್ಯಾಖ್ಯಾನಗಳು ಒಂದು ಕಾಯ್ದೆಯನ್ನು ನಾಗರಿಕ ಅಸಹಕಾರದ ಬ್ಯಾನರ್ ಅಡಿಯಲ್ಲಿ ಸೇರಿಸಲು ಅನುಮತಿಸುತ್ತವೆ. ಅದು ಹಿಂಸಾಚಾರವನ್ನು ಒಳಗೊಂಡಿದ್ದರೆ ಅದು ಪ್ರತಿಭಟನಾಕಾರರಿಂದ ಪ್ರೇರೇಪಿಸಲ್ಪಟ್ಟಿಲ್ಲ, ಆದರೆ ವಿರೋಧಿಗಳು ಅಥವಾ ಪೊಲೀಸ್ನವರಿಂದ ಅಥವಾ ಕೇವಲ ಆಸ್ತಿಗೆ ವಿರುದ್ಧವಾಗಿರುತ್ತದೆ. ಆದಾಗ್ಯೂ ಅದರ ಶಾಸ್ತ್ರೀಯ ಅರ್ಥದಲ್ಲಿ ಇದು ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿರಬೇಕು. ಹಿಂಸಾತ್ಮಕ ಕೃತ್ಯಗಳು ನಾಗರಿಕ ಅಸಹಕಾರವನ್ನು ವಿಳಾಸದ ವಿಧಾನವಾಗಿ ಹೊಂದಿಕೆಯಾಗುವುದಿಲ್ಲ ಎಂದು ರಾಲ್ಸ್ ಹೇಳುತ್ತಾರೆ. ಇತರರ ನಾಗರಿಕ ಸ್ವಾತಂತ್ರ್ಯದೊಂದಿಗಿನ ಯಾವುದೇ ಹಸ್ತಕ್ಷೇಪವು ಒಬ್ಬರು ಕೃತ್ಯದ ನಾಗರಿಕ ಅವಧ್ಯತೆಯ ಗುಣವನ್ನು ಮರೆಮಾಚುತ್ತದೆ ಎಂದು ರಾಲ್ಸ್ ನಿಜವಾಗಿಯೂ ಹೇಳುತ್ತಾರೆ. ಕಾನ್ಸೆನ್ಷಿಯಸ್ನೆಸ್ ಅಂದರೆ ಆತ್ಮಸಾಕ್ಷೀಯತೆ ನಾಗರಿಕ ಅಸಹಕಾರದ ಅತ್ಯಂತ ಎದ್ದುಕಾಣುವ ವೈಶಿಷ್ಟ್ಯವೆಂದರೆ ಅದು ಪ್ರಾಮಾಣಿಕತೆ ಮತ್ತು ಅದರ ಅಭ್ಯಾಸ ಮಾಡುವವರ ನೈತಿಕ ಕನ್ವಿಕ್ಷನ್ ಅಡಿಪಾಯವನ್ನು ಆಧರಿಸಿದೆ. ಮಹಾತ್ಮ ಗಾಂಧಿಯವರ ಸತ್ಯಾಗ್ರಹದಂತೆ ನೈತಿಕ ಶುದ್ಧತೆ ಮತ್ತು ಸತ್ಯದ ಮೇಲಿನ ಒತ್ತಾಯ ಪರಿಕಲ್ಪನೆಯ ಕೇಂದ್ರವಾಗಿದೆ. ರಾಲ್ಸ್ಗಳಿಗೆ ನೀತಿ ನಿರೂಪಕರು ನ್ಯಾಯದ ತತ್ವಗಳನ್ನು ಗೌರವಿಸದಿದ್ದಾಗ ಮಾತ್ರ ನಾಗರಿಕ ಅಸಹಕಾರದ ಅಗತ್ಯವಿದೆ. ಹೀಗಾಗಿ ಆತ್ಮಸಾಕ್ಷಿ, ನೈತಿಕತೆ ಮತ್ತು ನ್ಯಾಯವು ನಾಗರಿಕ ಅಸಹಕಾರದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ. ಕಮ್ಯುನಿಕೇಷನ್ ಅಂದರೆ ಸಂವಹನ. ನಾಗರಿಕ ಅಸಹಕಾರದ ಅಭ್ಯಾಸಕಾರರು ಸಾಮಾನ್ಯವಾಗಿ ಮುಂದೆ ನೋಡುವ ಮತ್ತು ಹಿಂದುಳಿದ ಗುರಿಗಳನ್ನು ಹೊಂದಿರುತ್ತಾರೆ. ಅವರು ತಮ್ಮ ನಿರಾಕರಣೆ ಮತ್ತು ನಿರ್ದಿಷ್ಟ ಕಾನೂನು ಅಥವಾ ನೀತಿಯ ಖಂಡನೆಯನ್ನು ತಿಳಿಸಲು ಮಾತ್ರವಲ್ಲ, ಸಾರ್ವಜನಿಕ ಗಮನವನ್ನು ಸೆಳೆಯಲು ಮತ್ತು ಆ ಮೂಲಕ ಕಾನೂನು ಅಥವಾ ನೀತಿಯಲ್ಲಿ ಬದಲಾವಣೆಯನ್ನು ಪ್ರಚೋದಿಸಲು ಬಯಸುತ್ತಾರೆ. ಉದಾಹರಣೆಗೆ, ಸಮುದಾಯದ ಪ್ರೈಡ್ ಪೆರೇಡ್ ಅಸ್ತಿತ್ವದಲ್ಲಿರುವ
ವ್ಯವಸ್ಥೆಯೊಂದಿಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತುತಪಡಿಸಲು ಶಾಂತಿಯುತ ಮಾರ್ಗವಾಗಿದೆ. ಸಂವಹನ ವಿಧಾನವು ಹಲವಾರು ವಿಧಗಳಲ್ಲಿ ಬದಲಾಗಬಹುದು. ಅದು ವೈಯಕ್ತಿಕ ಅಥವಾ ಸಾಮೂಹಿಕವಾಗಿರಬಹುದು. ಅದು ನೇರ ಅಥವಾ ಪರೋಕ್ಷವಾಗಿರಬಹುದು. ಮತ್ತು ಅದೇ ಸಮಯದಲ್ಲಿ ಅದು ಅಧಿಕಾರಿಗಳೊಂದಿಗೆ ಸಹಕಾರ ಅಥವಾ ಅಸಹಕಾರವಾಗಿರಬಹುದು. ಕ್ರೂರ ಕಾನೂನನ್ನು ವಿರೋಧಿಸಿದ್ದಕ್ಕಾಗಿ ಅವರು ನಿಜವಾಗಿಯೂ ನೈತಿಕ ವ್ಯಕ್ತಿಯನ್ನು ಶಿಕ್ಷಿಸಲು ಬಯಸುತ್ತಾರೆಯೇ ಇಲ್ಲವೇ ಎಂಬ ಆಲೋಚನೆಯೊಂದಿಗೆ ಪ್ರೇಕ್ಷಕರಿಗೆ ಅನಾನುಕೂಲವಾಗುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಮೇಲಿನ ಚರ್ಚಿಸಿದ ವೈಶಿಷ್ಟ್ಯಗಳ ಹೊರತಾಗಿ ನಾಗರಿಕ ಅಸಹಕಾರವು ಕಾನೂನಿನ ನಿಷ್ಠೆಯೊಳಗೆ ನಡೆಯಬೇಕು ಎಂದು ರಾಲ್ಸ್ ಸೂಚಿಸುತ್ತಾರೆ. ನಾಗರಿಕ ಅವಿಧೇಯತೆಯ ಗುರಿಯು ರಾಜಕೀಯ ವ್ಯವಸ್ಥೆಯ ಸ್ಥಿರತೆಗೆ ಧಕ್ಕೆ ತರುವುದಿಲ್ಲ. ಬದಲಿಗೆ ಅದು ಅನ್ಯಾಯವನ್ನು ತೆಗೆದುಹಾಕುವ ಮೂಲಕ ಅದನ್ನು ಬಲಪಡಿಸಲು ಪ್ರಯತ್ನಿಸುತ್ತದೆ. ಅಂತಹ ವ್ಯವಸ್ಥೆಯು ಸುಧಾರಣೆಗಳನ್ನು ತುಂಬಲು ಸಾಧ್ಯವಾಗುತ್ತದೆ. ಈ ಅರ್ಥದಲ್ಲಿ ನಾಗರಿಕ ಅಸಹಕಾರವು ಉನ್ನತ ಕಾನೂನಿಗೆ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸುವಂತೆ ತೋರುತ್ತದೆ. 13.5.2 When is resistance justified? ಅಂದರೆ ಪ್ರತಿರೋಧವನ್ನು ಯಾವಾಗ ಸಮರ್ಥಿಸಲಾಗುತ್ತದೆ. ಮೇಲೆ ಚರ್ಚಿಸಿದ ವಿಭಾಗಗಳು ಕಾನೂನು ಮತ್ತು ನಾಗರಿಕ ಅಸಹಕಾರದ ನಡುವಿನ ಸಂಬಂಧವನ್ನು ಸ್ಪಷ್ಟವಾಗಿ ಒದಗಿಸುತ್ತದೆ. ಇದು ಕಾನೂನು ಮತ್ತು ನಾಗರಿಕ ಅಸಹಕಾರದ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ವಿವಿಧ ಸೂಕ್ಷ್ಮ ವ್ಯತ್ಯಾಸಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸಿದೆ. ನಾಗರಿಕ ಅಸಹಕಾರ ಸಮರ್ಥನೆಯೇ ಎಂಬ ಪ್ರಶ್ನೆ ಇನ್ನೂ ಕಾಡುತ್ತಿದೆಯೇ ಅಥವಾ ಇಲ್ಲವೇ? ನಾಗರಿಕ ಅಸಹಕಾರದ ಪರಿಕಲ್ಪನೆಯು ಇನ್ನೂ ಚರ್ಚಾಸ್ಪದವಾಗಿದೆ, ಏಕೆಂದರೆ ಪರಿಕಲ್ಪನೆಯನ್ನು ಅದರ ಪ್ರಸ್ತುತತೆ, ಸ್ವಭಾವ ಮತ್ತು ಉನ್ನತ ಆದರ್ಶಗಳ ಆಧಾರದ ಮೇಲೆ ಪ್ರಶ್ನಿಸುವ ವಿದ್ವಾಂಸರು ಇದ್ದಾರೆ. ಈ ವಿಭಾಗವು ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ನಾಗರಿಕ ಅಸಹಕಾರವು ವಿವಾದಾತ್ಮಕ ವಿಷಯವಾಗಿದೆ, ಏಕೆಂದರೆ ಇದು ಕಾನೂನಿನ ತತ್ವಗಳನ್ನು ಪ್ರಶ್ನಿಸುವುದನ್ನು ಒಳಗೊಂಡಿರುತ್ತದೆ. ಅದು ಕಾನೂನು ಬಾಹಿರವಾಗಿದೆ. ವಿಮರ್ಶಕರು ದಂಗೆಯನ್ನು ಪ್ರತಿಪಾದಿಸುವ ಕ್ರಿಯೆಯನ್ನು ವಾದಿಸುತ್ತಾರೆ ಮತ್ತು ಅಸಹಕಾರದ ಸಮರ್ಥನೆಯು ರೂಲ್ ಆಫ್ ಲಾ ಪರಿಕಲ್ಪನೆಯೊಂದಿಗೆ ಸಂಘರ್ಷದಲ್ಲಿದೆ. ವಿಮರ್ಶಕರು ಕಾನೂನುಗಳನ್ನು ಪಾಲಿಸಲು ಸಾಕ್ರೆಟಿಸ್ನ ಅವಳಿ ವಾದಗಳನ್ನು ಆಧರಿಸಿದ್ದಾರೆ. ಅನ್ಯಾಯದ ಕಾನೂನುಗಳನ್ನು ಸಹ ಮೊದಲನೆಯದಾಗಿ ರಾಜ್ಯದಿಂದ ಪ್ರಯೋಜನಗಳನ್ನು ಪಡೆಯುತ್ತಿರುವ ಎಲ್ಲ ವ್ಯಕ್ತಿಗಳು ಆದೇಶಗಳನ್ನು ಅನುಸರಿಸುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ನೈತಿಕ ಕರ್ತವ್ಯವನ್ನು ಹೊಂದಿದ್ದಾರೆ ಎಂದು ಅವರು ವಾದಿಸಿದರು. ಈ ವಾದಕ್ಕೆ ಆಕ್ಷೇಪಣೆಯನ್ನು ಸಿಮನ್ಸ್ ಅವರು ಸಾರ್ವಜನಿಕ ಪ್ರಯೋಜನಗಳನ್ನು ನಾಗರಿಕರ ತೆರಿಗೆಗಳಿಂದ ನಿಧಿಸುತ್ತಾರೆ ಮತ್ತು ಸರ್ಕಾರದ ಸದಸ್ಯರು ಯಾವುದೇ ತ್ಯಾಗವನ್ನು ಮಾಡುತ್ತಿಲ್ಲ ಎಂದು ವಾದಿಸುತ್ತಾರೆ. ಬದಲಿಗೆ ಇದು ಅವರಿಗೆ ಉತ್ತಮ ವೇತನವನ್ನು ನೀಡುವ ಕೆಲಸವಾಗಿದೆ
ಎರಡನೆಯದಾಗಿ, ಒಬ್ಬರು ಕಾನೂನನ್ನು ಒಪ್ಪಿಕೊಳ್ಳದಿದ್ದರೆ ವ್ಯಕ್ತಿಯು ಯಾವಾಗಲೂ ವಲಸೆ ಹೋಗುವ ಆಯ್ಕೆಯನ್ನು ಹೊಂದಿರುತ್ತಾನೆ ಎಂದು ಅವರು ವಾದಿಸಿದರು. ರಾಜ್ಯದಲ್ಲಿ ಮುಂದುವರಿದ ನಿವಾಸವನ್ನು ಭೂಮಿಯ ಕಾನೂನಿಗೆ ಮೌನ ಒಪ್ಪಿಗೆ ಎಂದು ಪರಿಗಣಿಸಲಾಗುತ್ತದೆ. ಈ ವಾದವನ್ನು ರಾಜ್ಯದಲ್ಲಿ ಕೇವಲ ನಿವಾಸ ಎಂದು ಆಕ್ಷೇಪಿಸಲಾಗಿದೆ. ಅನ್ಯಾಯದ ಕಾನೂನುಗಳಿಗೆ ಒಪ್ಪಂದ ಅಥವಾ ಒಪ್ಪಿಗೆ ಎಂದು ಪರಿಗಣಿಸಲಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅಹಿಂಸಾತ್ಮಕ ನಾಗರಿಕ ಅಸಹಕಾರವು ತುಳಿತಕ್ಕೊಳಗಾದವರಿಗೆ ಧ್ವನಿಯನ್ನು ನೀಡುವುದಲ್ಲದೆ ನಿಜವಾದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುತ್ತದೆ. ಕಾನೂನಿಗೆ ಅವಿಧೇಯರಾಗುವುದು ರಾಜಕೀಯ ಅಸ್ಥಿರತೆ ಅಥವಾ ಅರಾಜಕತೆಯಂತಹ ಕೆಟ್ಟ ಪರಿಣಾಮಗಳಿಗೆ ಕಾರಣವಾಗಬಹುದು ಎಂದು ವಾದಿಸುವ ಕಾನ್ಸ್ಟಿಟ್ಯೂಷನಲಿಸ್ಟ್ಗಳು ಮತ್ತೊಂದು ಟೀಕೆಯನ್ನು ಎತ್ತುತ್ತಾರೆ. ಈ ವಾದಕ್ಕೆ ಒಂದು ಆಕ್ಷೇಪಣೆ ಎಂದರೆ ನಾಗರಿಕ ಅಸಹಕಾರವು ಆಯ್ದ ಮತ್ತು ಆತ್ಮಸಾಕ್ಷಿಯ ಸ್ವಭಾವವಾಗಿದೆ. ಇದು ಭಯಾನಕ ಪರಿಣಾಮಗಳನ್ನು ಹೊಂದಿರುವುದಿಲ್ಲ. ವಾಸ್ತವವಾಗಿ ಕೆಲವು ಸಂದರ್ಭಗಳಲ್ಲಿ ಕಾನೂನಿಗೆ ಅವಿಧೇಯರಾಗುವುದು ಅದನ್ನು ಪಾಲಿಸುವುದಕ್ಕಿಂತ ಉತ್ತಮ ಪರಿಣಾಮಗಳನ್ನು ಹೊಂದಿದೆ. ಅಮೆರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರ ನಾಗರಿಕ ಹಕ್ಕುಗಳ ಚಳುವಳಿಯನ್ನು ಈ ಪ್ರಮೇಯದಲ್ಲಿ ಅತ್ಯಂತ ಸೂಕ್ತವಾದ ಉದಾಹರಣೆ ಎಂದು ಪರಿಗಣಿಸಬಹುದು. ಕಾನೂನುಗಳನ್ನು ಅನುಸರಿಸಲು ವ್ಯಕ್ತಿಯ ನೈತಿಕ ಕರ್ತವ್ಯದ ಆಧಾರದ ಮೇಲೆ ನಾಗರಿಕ ಅಸಹಕಾರದ ಸಮರ್ಥನೆಯನ್ನು ಸಹ ಪ್ರಶ್ನಿಸಲಾಗುತ್ತದೆ. ಕಾನೂನಿನ ಕಾನೂನು ಅಂಶ ಮತ್ತು ಕಾನೂನಿನ ನೈತಿಕತೆಯ ನಡುವಿನ ವ್ಯತ್ಯಾಸವನ್ನು ಆಧಾರವಾಗಿಟ್ಟುಕೊಂಡು ಈ ವಾದವನ್ನು ವಿರೋಧಿಸಲಾಗಿದೆ. ರೂಪಿಸಿದ ಕಾನೂನು ನಾಗರಿಕರ ನೈತಿಕತೆಯೊಂದಿಗೆ ನೇರ ಸಂಘರ್ಷದಲ್ಲಿರುವಾಗ ಪರಿಸ್ಥಿತಿ ಇರಬಹುದು. ಹೀಗಾಗಿ ನ್ಯಾಯಸಮ್ಮತವಾದ ನಾಗರಿಕ ಅಸಹಕಾರದಲ್ಲಿ ಕಾನೂನನ್ನು ಉಲ್ಲಂಘಿಸುವವರು ಭಾಗವಹಿಸುವ ಅಥವಾ ವಿಭಜಿಸುವ ರಾಜಕೀಯವನ್ನು ಪ್ರಚೋದಿಸುವ ಬದಲು ಜವಾಬ್ದಾರಿಯುತ ಪೌರತ್ವ ಅಥವಾ ನಾಗರಿಕ ಸದ್ಗುಣವನ್ನು ಪ್ರದರ್ಶಿಸುತ್ತಾರೆ ಎಂದು ವಾದಿಸಬಹುದು. ಜಾನ್ ರಾಲ್ಸ್ ನಾಗರಿಕ ಅಸಹಕಾರಕ್ಕೆ ಕ್ಯಾಂಟಿಯನ್ ಸಮರ್ಥನೆಯನ್ನು ಒದಗಿಸುತ್ತದೆ. ಕಾನೂನಿನ ಸಾಂವಿಧಾನಿಕ ಸಿಂಧುತ್ವವು ವಿಧೇಯತೆಯ ಅಗತ್ಯಕ್ಕೆ ಸಾಕಾಗುವುದಿಲ್ಲ ಮತ್ತು ಅಸಹಕಾರವನ್ನು ಸಮರ್ಥಿಸಲು ಕಾನೂನಿನ ಅನ್ಯಾಯವು ಸಾಕಾಗುವುದಿಲ್ಲ ಎಂದು ಅವರು ವಾದಿಸುತ್ತಾರೆ. ನಾಗರಿಕ ಅಸಹಕಾರವನ್ನು ರಾಜಕೀಯ ಎಂದು ಅವರು ವ್ಯಾಖ್ಯಾನಿಸುತ್ತಾರೆ. ಅದು ಸಾರ್ವಜನಿಕ ಎಲ್ಲ ನಾಗರಿಕ ಸ್ವೀಕಾರಾರ್ಹ ನ್ಯಾಯದ ರಾಜಕೀಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಮತ್ತು ಇತರ ನಾಗರಿಕರು ಸಮಂಜಸವಾಗಿ ತಿರಸ್ಕರಿಸಬಹುದಾದ ವೈಯಕ್ತಿಕ ನೈತಿಕತೆ ಅಥವಾ ಧಾರ್ಮಿಕ ಸಿದ್ಧಾಂತಗಳಿಗೆ ಮನವಿ ಮಾಡುವುದಿಲ್ಲ. ನಾಗರಿಕ ಅಸಹಕಾರದ ಕೃತ್ಯಗಳನ್ನು ಸಮರ್ಥಿಸಲು ರಾಲ್ಸ್ ಎರಡು ಮುಖ್ಯ ಷರತ್ತುಗಳನ್ನು ಸೂಚಿಸುತ್ತಾರೆ. ಮೊದಲನೆಯದಾಗಿ, ನಾಗರಿಕ ಅಸಹಕಾರವು ಗಣನೀಯ ಮತ್ತು ಸ್ಪಷ್ಟ ಅನ್ಯಾಯದ ನಿದರ್ಶನಗಳಿಗೆ ಆಯ್ಕೆಯಾಗಿರಬೇಕು. ಅಂದರೆ ಸಮಾನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಥವಾ ಅವಕಾಶದ ಸಮಾನತೆ. ನಾಗರಿಕ ಅಸಹಕಾರಿಕ ಕಾಯಿದೆಗಳನ್ನು ಸಮರ್ಥಿಸುವ ಎರಡನೆಯ ಷರತ್ತು ಎಂದರೆ ಎಲ್ಲಾ ಕಾನೂನು ವಿಧಾನಗಳು ಈಗಾಗಲೇ ದಣಿದಿವೆ, ಅಂದರೆ ಇದನ್ನು ತೀವ್ರ ಮತ್ತು ಕೊನೆಯ ಉಪಾಯವಾಗಿ ಪರಿಗಣಿಸಬೇಕು. ಆದಾಗ್ಯೂ ಸಮಾನ ಮೂಲಭೂತ ಸ್ವಾತಂತ್ರ್ಯಗಳು ಮತ್ತು ಸಮಾನ ಅವಕಾಶಗಳ ತತ್ವಗಳ ಉಲ್ಲಂಘನೆಗಳಿಗಾಗಿ ನಾಗರಿಕ ವ್ಯಾಪ್ತಿಯನ್ನು ನಿರ್ಬಂಧಿಸುವುದಕ್ಕೆ ರಾಲ್ಸ್ ಅವರನ್ನು ಟೀಕಿಸುವ ವಿದ್ವಾಂಸರು ಇದ್ದಾರೆ. ಒಂದು ಅಂತಿಮ ಟಿಪ್ಪಣಿಯಲ್ಲಿ ನಾಗರಿಕ ಅಸಹಕಾರ ಮತ್ತು ಕಾನೂನು ಪರಸ್ಪರ ವಿರುದ್ಧವಾಗಿಲ್ಲ ಎಂದು ಹೇಳಬಹುದು, ಬದಲಿಗೆ ಪೂರಕವಾಗಿವೆ, ಏಕೆಂದರೆ ಎರಡು ಪರಿಕಲ್ಪನೆಗಳನ್ನು ಸುಸಂಬದ್ಧ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಸಮಾಜವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿವೆ. ಇಲ್ಲಿಗೆ ಘಟಕ 13 ಅಂತ್ಯವಾಗಿರುತ್ತದೆ. ಎಲ್ಲರಿಗೂ ನಮಸ್ತೆ.